ಗೈಸ್, ಒಂದ್ಸಲ ಯೋಚನೆ ಮಾಡಿ, ಒಂದು ದೈತ್ಯಾಕಾರದಲ್ಲಿರುವಂತಹ ಒಂದು ದೊಡ್ಡ ಮಾಸ್ಟರ್ ನಮ್ಮ ಬೆಂಗಳೂರಿನ ಮೇಲೇನೆ ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಬಟ್ ಆದ್ರೆ ನಮ್ಮ ಬ್ಯಾಂಗ್ಳೂರ್ನಲ್ಲಿರುವ ಪೊಲೀಸ್ಗಳು ತುಂಬಾನೇ ಕಷ್ಟವನ್ನ ಪಟ್ಟು ಆ ಮಾಸ್ಟರ್ ನ ಕಥೆಯನ್ನ ಮುಗಿಸ್ತಾರೆ. ಸೊ ಇಲ್ಲಿಗೆ ಬಂದಿರುವ ಪ್ರಾಬ್ಲಮ್ ಮುಗೀತು ಅಂತ ಎಲ್ಲರಿಗೂ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಅಸಲಿಯಾದ ಪ್ರಾಬ್ಲಮ್ ಆ ಮಾಸ್ಟರ್ ತೀರೋದ್ ಮೇಲೇನೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಎಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಅದರ ಬಾಡಿಯನ್ನ ಅಲುಗಾಡ್ಸೋದಿಕ್ಕೆ ಕೂಡ ಆಗೋದಿಲ್ಲ. ಸೊ ವರ್ಷಗಳು ಕಳೀತಾ ಇದ್ರೆ ಕೂಡ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸೋದಿಕ್ಕೆ ಆಗ್ತಿರಲ್ಲ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಬ್ಯಾಂಗ್ಳೂರ್ನ ಪೊಲೀಸ್ಗಳು ಯಾವ ರೀತಿ ಆಕ್ಷನ್ ಅನ್ನ ತಗೋತಾರೆ ಅಂಡ್ ಎಂತೆಂತ ಕಾಮಿಡಿ ಐಡಿಯಾಗಳನ್ನೆಲ್ಲ ಮಾಡ್ತಾರೆ ಅಂದ್ರೆ ನಗುವನ್ನ ತಾಳೋದಿಕ್ಕೆ ಆಗಲ್ಲ, ಅಷ್ಟೊಂದು ನಗ್ಬಿಡ್ತಾರ. ಆಕ್ಚುಯಲ್ ಆಗಿ ಈ ಸ್ಟೋರಿ ನಡೆಯೋದು ಜಪಾನ್ ನಲ್ಲಿ. ಬಟ್ ಆದ್ರೆ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಈ ಘಟನೆ ನಡೆದ್ರೆ ಯಾವ ರೀತಿ ಇರುತ್ತೆ ಅನ್ನೋದಾಗಿನೇ ಹೇಳ್ದೆ ಅಷ್ಟೇ. ನೆಕ್ಸ್ಟ್ ನಮ್ಮ ಸರ್ಕಾರ, ಪೊಲೀಸ್ನವರ ಟೀಮು ಎಲ್ಲರೂ ಸೇರ್ಕೊಂಡು ಕೊನೆಗೆ ಆ ದೈತ್ಯಾಕಾರದ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸ್ತಾರಾ ಅಥವಾ ಅದರ ಬಾಡಿ ಒಂದೇ ಜಾಗದಲ್ಲಿ ಕೊಳ್ತು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಸೃಷ್ಟಿ ಮಾಡುತ್ತಾ ಅನ್ನುವಂತಹ ಒಂದು ಕ್ರೇಜಿ ಮೂವಿಯನ್ನ ಇವತ್ತು ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ವಾಟ್ ಟು ಡೂ ವಿತ್ ದ ಡೆಡ್ ಕಾಯ್ಜು ಅಂತ. ವಿಡಿಯೋ ಮಾತ್ರ ಸಖತ್ತಾಗಿದೆ, ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿ ಕಡೆಗೆನೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಜಾಪಾನ್ ದೇಶವನ್ನ ನಮ್ಗೆ ತೋರಿಸ್ತಾರೆ ಅಂಡ್ ಬ್ಯಾಕ್ ಗ್ರೌಂಡ್ ನಲ್ಲಿ ಕೂಡ ನಮ್ಗೆ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತಾರೆ. ಸಡನ್ ಆಗಿ ಒಂದು ದಿನ ಇದ್ದಕ್ಕಿದ್ದಾಗೆ ಭೂಮಿ ಒಳಗಡೆಯಿಂದ ಒಂದು ದೈತ್ಯಾಕಾರದ ಮಾಸ್ಟರ್ ಭೂಮಿಯನ್ನ ಸೀಳ್ಕೊಂಡು ಹೊರಗಡೆಗಾಗಿನೇ ಬಂದಿದೆ. ಆ ನಂತರ ಇದು ಸಂಪೂರ್ಣ ಸಿಟಿಯನ್ನ ಧ್ವಂಸವನ್ನ ಮಾಡೋದಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಇದನ್ನ ನೋಡುವಂತಹ ಅಲ್ಲಿನ ಸರ್ಕಾರ ಒಂದು ಸ್ಪೆಷಲ್ ಟೀಮ್ ಅನ್ನು ಕೂಡ ರೆಡಿ ಮಾಡಿ ಕಳ್ಸುತ್ತೆ. ಬಟ್ ಆದ್ರೂ ಕೂಡ ಪೊಲೀಸ್ ಅವರ ಕೈಯಲ್ಲಿ ಮಾಸ್ಟರ್ ನ ವಿರುದ್ಧವಾಗಿ ಹೋರಾಡೋದಿಕ್ಕೆ ಆಗ್ತಿರಲ್ಲ. ಸೊ ಇವಾಗ ಈ ಮಾಸ್ಟರ್ ಎಲ್ಲವನ್ನ ನಾಶ ಮಾಡ್ಬಿಡುತ್ತಾ ಅಂತ ನೋಡ್ತಿರ್ಬೇಕಾದ್ರೆ ಆಕಾಶದಿಂದ ಒಂದು ವಿಚಿತ್ರವಾದ ಲೈಟ್ ಕೆಳಗಡೆಗಾಗಿನೇ ಬರುತ್ತೆ ಅಂಡ್ ನೋಡ್ತಿದ್ದಾಗೆ ಆ ಮಾಸ್ಟರ್ ಅನ್ನ ಒಂದೇ ಕ್ಷಣಕ್ಕೆನೆ ಮುಗಿಸಿ ಆಗ್ಬಿಡುತ್ತೆ. ಸೊ ಇದನ್ನ ನೋಡುವ ಜನಗಳು ಸದ್ಯ ಇಲ್ಲಿಗೆ ಬಂದಿದ್ದ ಪ್ರಾಬ್ಲಮ್ ಮುಗಿತು ಅನ್ನೋದಾಗಿ ರಿಲ್ಯಾಕ್ಸ್ ಆಗ್ತಾರೆ. ಬಟ್ ಆದ್ರೆ ಆಕ್ಚುಯಲ್ ಆದ ಪ್ರಾಬ್ಲಮ್ ಇವಾಗಿನಿಂದ ಶುರುವಾಗುತ್ತೆ. ಅಂದ್ರೆ ಈ ಮಾಸ್ಟರ್ ಎಷ್ಟೊಂದು ದೊಡ್ಡ ಗಾತ್ರದಲ್ಲಿ ಇದೆ ಅಂದ್ರೆ ಇದನ್ನ ಬೇರೆ ಕಡೆಗೆ ಸಾಗಿಸೋದಿರ್ಲಿ, ಇದನ್ನ ಸ್ವಲ್ಪ ಕೂಡ ಅಲುಗಾಡ್ಸೋದಕ್ಕೆ ಇವರ ಕೈಯಲ್ಲಿ ಆಗೋದೇ ಇಲ್ಲ. ಸೊ ಅಷ್ಟೊಂದು ದೊಡ್ಡದಾಗಿರುವ ಈ ಮಾಸ್ಟರ್ ಅನ್ನ ಯಾವ ರೀತಿ ನಾವು ಡಿಕಂಪೋಸ್ ಮಾಡುದು ಅನ್ನೋದಾಗಿನೇ ಟೆನ್ಷನ್ ಆಗ್ತಾರೆ. ಅಂಡ್ ಇದೇ ರೀತಿ ಸರ್ಕಾರ ಕೂಡ ಯೋಚನೆಯನ್ನ ಮಾಡ್ತಾ ಸರಿಸುಮಾರು 3 ವರ್ಷಗಳೇ ಕಳೆಯುತ್ತೆ. ಆದ್ರೂ ಕೂಡ ಈ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸೋದಿಕ್ಕೆ ಯಾವುದೇ ಐಡಿಯಾಗಳನ್ನುವೆ ಬಂದಿರ್ತಾನೆ ಇಲ್ಲ. ಬಟ್ ಆದ್ರೆ ಇವಾಗ ಮಾಸ್ಟರ್ ನ ಬಾಡಿ ತನಗೆ ತಾನೇ ಕೊಳೆಯೋದಕ್ಕಾಗಿ ಶುರುವಾಗ್ಬಿಟ್ಟಿದೆ. ಸೊ ಇವಾಗ ಕೆಟ್ಟ ವಾಸನೆ ಎಲ್ಲ ಬರುತ್ತೆ ಅಂದ್ರೆ ಖಂಡಿತ ಆದ್ರಿಂದ ಬದುಕೋದಿಕ್ಕೆ ಆಗಲ್ಲ ಅಲ್ವಾ. ಆದ್ರಿಂದ ಇವಾಗ ಸರ್ಕಾರ ಕೂಡ ನಾವು ಸ್ಟ್ರಿಕ್ಟ್ ಆಗಿದ್ರೆ ಆದಷ್ಟು ಬೇಗ ಅದರ ಬಾಡಿಯನ್ನ ಸಾಗಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಂದು ಸ್ಕೂಲಿನಲ್ಲಿರುವ ಮಕ್ಕಳನ್ನ ತೋರಿಸ್ಬೇಕಾದ್ರೆ ಎಲ್ಲಾ ಮಕ್ಕಳುವೆ ತಮಾಷೆಯನ್ನ ಮಾಡೋದಕ್ಕಾಗಿ ಒಂದು ಸೈರನ್ ಅನ್ನ ಕೊಟ್ಬಿಡ್ತಾರೆ. ಅದೇ ಯಾವ್ದಾದ್ರೂ ಮಾಸ್ಟರ್ ಗಳು ಬಂದ್ರೆ ಅದಕ್ಕಾಗಿ ಅಂತಾನೆ ಇರುವ ಸೈರನ್ ಅನ್ನ ಬುತ್ತಿದ್ದಾರೆ. ಸೊ ಎಲ್ಲಾ ಮಕ್ಕಳುವೆ ಹೆದರ್ಕೊಂಡು ಓಡಾಗ್ತಾ ಇರ್ಬೇಕಾದ್ರೆ ಕೊನೆಗೆ ತಮಾಷೆಯನ್ನ ಮಾಡೋದಿಕ್ಕೆ ಈ ಸೈರನ್ ಅನ್ನ ಪ್ರೆಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ತಿಳ್ಕೊಳ್ಳುವ ಎಲ್ಲಾ ಮಕ್ಕಳುವೆ ಕೂಡ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾರೆ. ಬಟ್ ಆದ್ರೆ ಯುಮಿಕೋ ಅನ್ನುವ ಒಂದು ಹುಡುಗಿ ತುಂಬಾನೇ ಬೇಜಾರಲ್ಲಿರೋದನ್ನ ತೋರಿಸ್ತಾರೆ. ಆಕ್ಚುಯಲ್ ಆಗಿ ಸ್ಕೂಲಿನಲ್ಲಿ ಯಾವ್ದೋ ಒಂದು ಕೆಲಸ ಇರುತ್ತೆ, ಅದಕ್ಕಾಗಿನೇ ಇಲ್ಲಿಗೆ ಬಂದಿದ್ದಾಳೆ. ಅಂಡ್ ಇವಳು ಏನಕ್ಕಾಗಿ ಬೇಜಾರಾಗಿದ್ದಾಳೆ ಅಂದ್ರೆ ಇವಳ ಎಕ್ಸ್ ಬೈ ಫ್ರೆಂಡ್ ಕೂಡ ಸ್ಕೂಲಿನ ಹತ್ರಕ್ಕಾಗಿನೇ ಬಂದಿದ್ದಾನಂತೆ. ಸೊ ಆ ವಿಷಯವನ್ನ ತಿಳ್ಕೊಂಡು ಇವಳು ತುಂಬಾನೇ ಬೇಜಾರಿನಲ್ಲೇ ಇದ್ದಾಳೆ. ಸರಿ ಓಕೆ, ಅವನನ್ನ ಮೀಟ್ ಮಾಡೋಣ ಅನ್ನೋದಾಗಿ ಕಾಲ್ ಅನ್ನ ಮಾಡಿ ಕರೆದು ಒಂದು ಜಾಗದಲ್ಲಿ ಅವನನ್ನ ಮಾತಾಡ್ಸೋದಕ್ಕಾಗಿನೇ ಬರ್ತಾಳೆ. ಅಂಡ್ ಅವನ ಹೆಸರು ಬಂದು ಅರಾತ ಅಂತ. ಅಂಡ್ ಇವರ ಲವ್ ಸ್ಟೋರಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಆ ಮಾಸ್ಟರು ಸಿಟಿ ಒಳಗಡೆಗೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿ ಬರ್ಬೇಕಾದ್ರೆ ಅದನ್ನ ಎದುರಿಸೋದಿಕ್ಕೆ ಅಂತ ಒಂದು ಸ್ಪೆಷಲ್ ಆದ ಫೋರ್ಸ್ ಅನ್ನ ರೆಡಿ ಮಾಡಿದ್ರು ಅಲ್ವಾ. ಅದ್ರಲ್ಲಿ ಅರಾತ, ಯುಮಿಕೋ ಮತ್ತೆ ಮ್ಯಾಸಿವ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಸೊ ಇವರು 3 ಜನರಿಗೆ ಕೂಡ ಕ್ಯಾಪ್ಟನ್ ಆಗಿನೇ ಇವರು ವರ್ಕ್ ಅನ್ನ ಮಾಡಿ ಬಂದಿದ್ದಾರೆ. ಅಂಡ್ 3 ವರ್ಷಗಳ ಹಿಂದೆ ಆ ಮಾಸ್ಟರ್ ಕೂಡ ಬರ್ಬೇಕಾದ್ರೆ ಸೇಮ್ ಅದನ್ನ ಎದುರಿಸೋದಿಕ್ಕಾಗಿ ಅಂತ ಇವರು ಟೀಮ್ ಗಳನ್ನ ಕರ್ಕೊಂಡೇನೆ ಬಂದಿರ್ತಾರೆ. ಅಂಡ್ ಮೊದಲನೇದಾಗಿ ನಮ್ಮ ಅರಾತ ಆ ಡಿಮನ್ ಅನ್ನ ಎದುರಿಸೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಆಕಾಶದಿಂದ ಒಂದು ವಿಚಿತ್ರವಾದ ಲೈಟ್ ಬಂದಿತ್ತು ಅಲ್ವಾ. ಸೊ ಆ ಲೈಟ್ ಬಂದು ಮಾಸ್ಟರ್ ನ ಮೇಲೆ ಬೀಳ್ಬೇಕಾದ್ರೆ ಅದರ ಜೊತೆಯಲ್ಲಿ ಇವನು ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಂತರ ಇವನಿಗೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಸೊ ಅವತ್ತು ಕಾಣೆಯಾದವನು ಇವತ್ತೇನೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಂಡ್ ಆ ಟೈಮ್ ನಲ್ಲಿ ನಮ್ಮ ಅರಾತ ಮತ್ತೆ ಯುಮಿಕೋ ಇಬ್ರು ಕೂಡ ಲವ್ನ ಮಾಡಿ ಬರ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಅವತ್ತು ಕಾಣೆ ಆಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ನೋಡೋವರ್ಗುವೆ ನೋಡಿ ನಮ್ಮ ಯುಮಿಕೋ ಮೆಸ್ಸಿ ಬನ್ನುವ ಮತ್ತೊಬ್ಬ ಕ್ಯಾಪ್ಟನ್ ಇದ್ದಾನೆ ಅಲ್ವಾ, ಅವನ ಜೊತೆ ಮದುವೆಯನ್ನ ಮಾಡ್ಕೊಂಡಿದ್ದಾಳೆ. ಅಂಡ್ ಇವಾಗ ನಮ್ಮ ಯುಮಿಕೋ ಅರಾತ ಅವನ ಹತ್ರ ಮಾತಾಡ್ಕೊಂಡೆ ಈ 3 ವರ್ಷಗಳ ಕಾಲ ನೀನು ಎಲ್ಲಿಗೆ ಹೋಗಿದ್ದೆ, ಏನಾಗಿತ್ತು ಅನ್ನೋದಾಗಿ ಕೇಳೋದಿಕ್ಕೆ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಯಾವುದೇ ಆನ್ಸರ್ ಅನ್ನವೇ ಕೊಡದೆ ಸೈಲೆಂಟ್ ಆಗಿನೇ ಹೊರಟು ಬಂದ್ಬಿಡ್ತಾನೆ.
ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ಮಾಸ್ಟರ್ ಅನ್ನ ಅಬ್ಸರ್ವ್ ಅನ್ನ ಮಾಡಿ ಬರ್ತಾ ಇರುವ ಸೈಂಟಿಸ್ಟ್ ಗಳನ್ನ ತೋರಿಸ್ಬೇಕಾದ್ರೆ ಅವರು ರಿಸರ್ಚ್ ಅನ್ನ ಮಾಡಿ ನೋಡಿರ್ತಾ ಇರುವ ಪ್ರಕಾರವಾಗಿ ಆ ಮಾಸ್ಟರ್ ನ ಬಾಡಿಯಲ್ಲಿರುವ ಟೆಂಪರೇಚರ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದ್ಯಂತೆ. ಸೊ ಇದ್ರ ಅಪ್ಡೇಟ್ ಅನ್ನ ಹೆಡ್ ಕ್ವಾರ್ಟರ್ ಗೆನೆ ತಲುಪಿಸಬೇಕಾದ್ರೆ ಯಾವುದೇ ಬಾಡಿ ಕೂಡ ಡಿಕಂಪ್ರೆಸ್ ಆಗ್ಬೇಕಾದ್ರೆ ಹೀಟು ತಾನಾಗಿನೇ ಜನರೇಟ್ ಆಗುತ್ತೆ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಈ ವಿಷಯ ಕೂಡ ಸಂಪೂರ್ಣವಾದ ದೇಶದಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಬಟ್ ಆದ್ರೆ ಆಕಾಶದಿಂದ ವಿಚಿತ್ರವಾದ ಲೈಟ್ ಬಂದು ಈ ಮಾಸ್ಟರ್ ನ ಕಥೆಯನ್ನ ಮುಗಿಸ್ತಿದೆ ಅಲ್ವಾ. ಸೊ ಆ ಲೈಟ್ ಬಂದಿದ್ದಾದ್ರೂ ಹೇಗೆ ಎಲ್ಲಿಂದ ಬಂತು ಅನ್ನೋದಾಗಿ ಯಾರಿಗನವೇ ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಜಪಾನ್ ದೇಶದ ಮಿನಿಸ್ಟರ್ ಅಮೆರಿಕದವರ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ನೀವು ಯಾವ್ದಾದ್ರೂ ಮಿಸೈಲ್ ಅನ್ನ ಲಾಂಚ್ ಅನ್ನ ಮಾಡಿದ್ರ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾರೆ. ಬಟ್ ಆದ್ರೆ ಅಮೆರಿಕದವರು ನಾವು ಯಾವುದೇ ರೀತಿ ಮಿಸೈಲ್ ಅನ್ನ ಲಾಂಚ್ ಮಾಡಿಲ್ಲ ಅಂಡ್ ಆಕಾಶದಿಂದ ಬಂದ ಲೈಟ್ ಏನು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ನೆಕ್ಸ್ಟ್ ಡೇ ನಮ್ಮ ಯುಮಿಕಾವ್ಲ ಹಸ್ಬೆಂಡ್ ಆಗಿರುವ ಮೆಸ್ಸಿವು ಸೀದಾ ಮಿನಿಸ್ಟರ್ ಅನ್ನ ಬಂದು ಭೇಟಿಯನ್ನ ಮಾಡ್ತಾನೆ. ಅದೇ ಇವನು ಕೂಡ ಕ್ಯಾಪ್ಟನ್ ಆಗಿನ ವರ್ಗನ ಮಾಡಿ ಬರ್ತಿದ್ದಾನೆ ಅಲ್ವಾ. ಸೊ ಆ ಮಾಸ್ಟರ್ ಸಾಯೋದಿನ ಏನಾಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೇನೆ ಬಂದಿದ್ದಾನೆ. ಸರ್ ಆಕ್ಚುಲ್ ಆಗಿ ಆಕಾಶದಿಂದ ಒಂದು ವಿಚಿತ್ರವಾದ ಲೈಟ್ ಬಂದು ಅದರ ಕಥೆಯನ್ನ ಮುಗಿಸ್ತಿದೆ. ಅಂಡ್ ಆ ರೀತಿ ಒಂದು ಲೈಟ್ ಬರ್ತಿರ್ಬೇಕಾದ್ರೆ ಗ್ಯೂಸ್ ಎಕ್ಸ್ ಮಷೀನ್ ಅನ್ನುವ ಒಂದು ವಿಚಿತ್ರವಾದ ಶಬ್ದ ಕೂಡ ಕೇಳಿ ಬಂದಿತ್ತು. ಬಟ್ ಆದ್ರೆ ಆ ಶಬ್ದ ಎಲ್ಲಿಂದ ಬಂತು ಯಾರಿಂದ ಬಂತು ಅಂತ ಯಾರಿಗನವೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಮಿನಿಸ್ಟರು ಮೇ ಬಿ ಆ ಮಾಸ್ಟರ್ ನಿಂದ ನಮ್ಮ ದೇಶವನ್ನ ಕಾಪಾಡೋದಿಕ್ಕೆ ದೇವ್ರು ಯಾವ್ದೋ ವ್ಯಕ್ತಿಯನ್ನ ಕಳ್ಸಿದಾನೆ ಅನ್ಸುತ್ತೆ. ಸೊ ಆ ವ್ಯಕ್ತಿ ಕೆಲವು ಮಂತ್ರಗಳನ್ನ ಸ್ಪೆಲ್ ಮಾಡಿ ಆ ವಿಶೇಷವಾದ ಲೈಟ್ ಅನ್ನ ಕರ್ಸಿರ್ಬಹುದು ಅನ್ನೋದಾಗಿನ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಮೆಸ್ಸಿ ಕೂಡ ಈ ರೀತಿ ಕೂಡ ಆಗಿರ್ಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ನೆಕ್ಸ್ಟ್ ಆ ಮಿನಿಸ್ಟರ್ ಬೇರೆ ಬೇರೆ ಎಲ್ಲ ಮಿನಿಸ್ಟರ್ ಗಳನ್ನವೇ ಕೂಡ ಮೀಟಿಂಗ್ ಆಗಿನೇ ಕರೆದು ನೋಡಿ ಇವಾಗ ದೈತ್ಯಾಕಾರದ ಮಾಸ್ಟರ್ ನ ಬಾಡಿಯನ್ನ ತೆಗೆದು ಹಾಕೋದಿಕ್ಕೆ ಯಾರು ಬಂದು ಆ ಕೆಲಸವನ್ನ ಮಾಡ್ತೀರಾ ಅನ್ನೋದಾಗಿನೇ ಕೇಳ್ತಾನೆ. ಅಂದ್ರೆ ಫೈನಾನ್ಷಿಯಲ್ ಮಿನಿಸ್ಟರ, ಎಜುಕೇಶನ್ ಮಿನಿಸ್ಟರ, ಇಲ್ಲ ಡಿಫೆನ್ಸಿವ್ ಮಿನಿಸ್ಟರ, ಯಾರು ಆ ಬಾಡಿಯನ್ನ ತೆಗೆದು ಹಾಕುವ ಕೆಲಸವನ್ನ ವಹಿಸ್ಕೊಳ್ತೀರಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಎಲ್ಲಾ ಮಿನಿಸ್ಟರ್ ಗಳಿವೆ ನಾವೇನಿಕೆ ಮಾಡ್ಬೇಕು ನಾವ್ ಮಾಡಲ್ಲ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಸೊ ಇವಾಗ ಈ ಮಿನಿಸ್ಟರ್ಗೆ ಬೇರೆ ದಾರಿ ಇಲ್ದೆ ಫೋರ್ಸ್ಫುಲ್ ಆಗಿ ಡಿಫೆನ್ಸ್ ಮಿನಿಸ್ಟರ್ಗೆ ಈ ಕೆಲಸವನ್ನ ಕೊಡ್ತಾನೆ. ಅಂಡ್ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಎನ್ವಿರಾನ್ಮೆಂಟ್ ನ ಮಿನಿಸ್ಟರ್ ಅನ್ನವೇ ಕೂಡ ಕರ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ಎನ್ವಿರಾನ್ಮೆಂಟ್ ನ ಮಿನಿಸ್ಟರ್ ಕೂಡ ಆ ರೀತಿ ಡೈರೆಕ್ಟ್ ಆಗಿ ಅದರ ಬಾಡಿಯನ್ನ ನಾವು ಬೇರೆ ಕಡೆಗೆ ಸಾಗಿಸೋದಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಖುದ್ದಾಗಿನೇ ಹೋಗಿ ಆ ಮಾಸ್ಟರ್ ಅನ್ನ ನೋಡ್ಬೇಕು. ಅಂಡ್ ಅದು ಎಷ್ಟು ಗಾತ್ರದಲ್ಲಿದೆ, ಅದ್ರ ಒಳಗಡೆ ಯಾವ ಗ್ಯಾಸ್ ಇದೆ, ಅದನ್ನ ತೆಗಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಏನ್ ಕತೆ ಎಲ್ಲವನ್ನ ಚೆಕ್ ಮಾಡ್ಬೇಕು ಅನ್ನೋದಾಗಿನೇ ಪರ್ಮಿಷನ್ ಕೇಳ್ತಾರೆ. ಸೊ ಮಿನಿಸ್ಟರ್ ಕೂಡ ಪರ್ಮಿಷನ್ ತಾನೇ ಬೇಕು, ಸರಿ ಓಕೆ ತಗೊಳ್ಳಿ ಅನ್ನೋದಾಗಿನೇ ಕೊಡ್ತಾನೆ. ಅಂಡ್ ಅದೇ ರೀತಿ ಎನ್ವಿರಾನ್ಮೆಂಟ್ ನ ಮಿನಿಸ್ಟರ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಮೊದ್ಲು ನಮ್ಮ ಪೊಲೀಸ್ ಅವರ ಪೋಸ್ಟ್ ನ ಹತ್ರಕ್ಕಾಗಿನೇ ಬರ್ತಾಳೆ. ಯಾಕಂದ್ರೆ ಯಾವ್ದೇ ಕೆಲ್ಸವನ್ನ ಮಾಡ್ಬೇಕು ಅಂದ್ರೆ ಅವರ ಜೊತೆಯಾಗಿನೇ ಸೇರಿ ಮಾಡ್ಬೇಕು ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಟಾಸ್ಕ್ ಫೋರ್ಸ್ ಅವರ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ಯುಮಿಕೋ ಕೂಡ ಅದೇ ಜಾಗಕ್ಕಾಗಿನೇ ಬರ್ತಾಳೆ. ಅಂಡ್ ಅಲ್ಲೂ ಬಂದು ನೋಡ್ಬೇಕಾದ್ರೆ ನಮ್ಮ ಅರಾತು ಕೂಡ ಆಲ್ರೆಡಿ ಫೋರ್ಸಿನಲ್ಲಿ ಜಾಯಿನ್ ಆಗಿದ್ದಾನೆ. ಸೊ ಅವನನ್ನ ನೋಡ್ಬೇಕಾದ್ರೆ ನಮ್ಮ ಯುಮಿಕೋ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಇವನು ಇನ್ನವೇ ನಮ್ಮ ಫೋರ್ಸಿಗೆನೆ ಕೆಲ್ಸವನ್ನ ಮಾಡ್ತಾ ಇದ್ದಾನ ಅನ್ನೋದಾಗಿ. ನೆಕ್ಸ್ಟ್ ನಮ್ಮ ಅರಾತ ಎಲ್ಲರನ್ನೂ ಹೆಲಿಕಾಪ್ಟರ್ ನ ಒಳಗಡೆಗಾಗಿನೇ ಕೂರಿಸ್ಕೊಂಡು ಸೀದಾ ಮಾಸ್ಟರ್ ಬಿದ್ದಿರುವ ಜಾಗಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಅದು ಎಷ್ಟೊಂದು ದೊಡ್ಡ ಗಾತ್ರದಲ್ಲಿದೆ ಅಂದ್ರೆ ಅದನ್ನ ನೋಡುವ ಈ ಎನ್ವಿರಾನ್ಮೆಂಟಲ್ ನ ಮಿನಿಸ್ಟರ್ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾಳೆ. ಸೊ ಇದನ್ನ ನಮ್ಮ ಕೈಯಲ್ಲಂತೂ ಸಾಗಿಸೋದಿಕ್ಕೆ ಖಂಡಿತ ಆಗೋದಿಲ್ಲ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಪಟಾಪಟ ಅಂತ ನಮ್ಮ ಮಿನಿಸ್ಟರ್ ಅವನ ಹತ್ರಕ್ಕಾಗಿನೇ ಬಂದ್ಬಿಡ್ತಾಳೆ. ಸರ್ ಇದನ್ನ ಸಾಗಿಸೋದಿರ್ಲಿ, ಒಂದು ಕ್ಷಣಕ್ಕೆ ಕೂಡ ಇದನ್ನ ಅಲುಗಾಡ್ಸೋದಿಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಹಂಗೂ ಒಂದ್ ವೇಳೆ ಈ ಬಾಡಿಯನ್ನ ಬೇರೆ ಕಡೆಗೆ ಎತ್ತಾಕ್ಬೇಕು ಅಂತ ನಾವು ಡಿಸೈಡ್ ಅನ್ನ ಮಾಡ್ಕೊಂಡಿರ್ಬೇಕು ಕೂಡ ನಮ್ಮ ದೇಶದಲ್ಲಿರುವ ಎಲ್ಲಾ ಬಜೆಟ್ ಹಣ ಎಲ್ಲನೂ ಖಾಲಿ ಆಗ್ಬಿಡುತ್ತೆ. ಆದ್ರೂ ಕೂಡ ಈ ಬಾಡಿಯನ್ನ ನಮ್ಮ ಕೈಯಲ್ಲಂತೂ ಎತ್ತೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಸೊ ಇದನ್ನ ಕೇಳುವ ಮಿನಿಸ್ಟರ್ಗೆ ಕೂಡ ಅರ್ಥವಾಗುತ್ತೆ. ಹೌದು, ಈ ಮಾಸ್ಟರ್ ಆಲ್ರೆಡಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಸ್ವಲ್ಪ ನಷ್ಟವನ್ನ ಮಾಡಿದೆ. ಅದ್ರಲ್ಲಿ ಬೇರೆ ಇದನ್ನ ಸಾಗಿಸೋದಿಕ್ಕೆ ಕೂಡ ಎಕ್ಸ್ಟ್ರಾ ಖರ್ಚಾಗ್ತಿದೆ ಅನ್ನೋದಾಗಿನೇ ಡಿಸೈಡ್ ಮಾಡ್ಬೇಕಾದ್ರೆ ಟೂರಿಸ್ಟ್ ನ ಮಿನಿಸ್ಟರ್ ಮುಂದಕ್ಕಾಗಿನೇ ಬಂದು ಒಂದು ಐಡಿಯಾವನ್ನ ಕೊಡ್ತಾರೆ. ಸರ್ ನಮ್ಮ ದೇಶದಲ್ಲಿ ಒಳ್ಳೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಗಳು ಇಲ್ದೇ ಇರೋದ್ರಿಂದ ಯಾವುದೇ ಟೂರಿಸ್ಟ್ ಗಳಿಗೆ ಬರ್ತಾ ಇಲ್ಲ, ನಮ್ಗೆ ಹಣ ಕೂಡ ಬರ್ತಾ ಇಲ್ಲ. ಆದ್ರಿಂದ ಈ ಮಾಸ್ಟರ್ ನ ಬಗ್ಗೆ ಎಲ್ಲ ಕಡೆ ಇವಾಗ ಪಬ್ಲಿಷ್ ಆಗಿದೆ ಅಲ್ವಾ. ಸೊ ಈ ಜಾಗವನ್ನ ನಾವು ಒಂದು ಟೂರಿಸ್ಟ್ ಪ್ಲೇಸ್ ಆಗಿನೇ ಕನ್ವರ್ಟ್ ಮಾಡಿದ್ರೆ ಹೇಗಿರುತ್ತೆ. ತುಂಬಾ ಜನ ಇದನ್ನ ನೋಡೋದಕ್ಕಾಗಿ ಬರ್ತಾರೆ. ಅಂಡ್ ಅದ್ರಿಂದ ಟಿಕೆಟ್ ಪ್ರೈಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಇನ್ನವೇ ಕೂಡ ಹೆಚ್ಚು ಹಣವೆಲ್ಲ ಸಂಪಾದನೆ ಆಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳುವ ಮಿನಿಸ್ಟರ್ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಅರೆ ನಮ್ಮ ತಲೆಗೆ ಇಂತ ಐಡಿಯಾ ಬರ್ಲೇ ಇಲ್ವಲ್ಲ ಅನ್ನೋದಾಗಿ. ಬಟ್ ಆದ್ರೆ ಇವಾಗ ಇರ್ತಾ ಇರುವ ಪ್ರಾಬ್ಲಮ್ ಏನಂದ್ರೆ ಯಾರಾದ್ರೂ ಟೂರಿಸ್ಟ್ ಗಳು ಆ ಮಾಸ್ಟರ್ ನ ಹತ್ರಕ್ಕಾಗಿನೇ ಹೋಗ್ಬೇಕಾದ್ರೆ ಅದ್ರಿಂದ ವಿಷಕಾರಿಯಾದ ಗ್ಯಾಸ್ ರಿಲೀಸ್ ಆಗಿ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋದಾಗಿ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ಎನ್ಕ್ವೈರಿಯನ್ನ ಮಾಡಿ
ಒಂದ್ ವೇಳೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಅನ್ನಾಗಿ ಮಾಡ್ಬಿಡೋಣ ಅನ್ನೋದಾಗಿನೇ ಆರ್ಡರ್ ಕೊಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಅರಾಧ ಒಂದು ದೊಡ್ಡದಾದ ಟೀಮ್ ಅನ್ನೇ ಕಟ್ಕೊಂಡು ಆ ಮಾಸ್ಟರ್ ಇಂದ ಕೆಲವೊಂದಷ್ಟು ಸ್ಯಾಂಪಲ್ ಗಳನ್ನ ತರೋದಿಕ್ಕಾಗಿನೇ ಹತ್ರಕ್ಕೆ ಬರ್ತಾರೆ. ಅಂಡ್ ಅದೇ ರೀತಿಯ ದೈತ್ಯಾಕಾರದ ಮಾಸ್ಟರ್ ನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ದೊಡ್ಡ ಗಾತ್ರದಲ್ಲಿ ಒಂದಷ್ಟು ಬಬಲ್ ಗಳನ್ನೇ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಟೀಮ್ ಅವರಂತೂ ಮೇ ಬಿ ಇದ್ರ ಬಾಡಿ ಡಿಕಂಪೋಸ್ ಆಗೋದಿಕ್ಕಾಗಿ ಶುರುವಾಗ್ತಿದೆ ಅಲ್ವಾ, ಸೊ ಅದ್ರ ಒಳಗಡೆ ಇರುವ ಗ್ಯಾಸು ಈ ರೀತಿಯಾಗಿ ಬಬಲ್ ಆಗಿನೇ ಕನ್ವರ್ಟ್ ಆಗ್ತಿರಬಹುದು ಅಂತ ತಿಳ್ಕೊಂಡು ಒಂದು ದೊಡ್ಡ ಬಬಲ್ ಅನ್ನ ನೋಡಿ ಅದನ್ನ ಒಡೆಯೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಆ ಬಬಲ್ ಅನ್ನುವೇ ಕೂಡ ಒಡಿಬೇಕಾದ್ರೆ ಸಡನ್ ಆಗಿ ಅದ್ರ ಒಳಗಡೆ ಇರುವ ಜಲ್ಲಿ ಜಲ್ಲಿ ರೀತಿ ಇರುವ ಒಂದು ಲಿಕ್ವಿಡ್ ಇವರ ಮೇಲೆನೆ ಚೆಲ್ಲಕ್ ಬಿಡುತ್ತೆ. ಅಂಡ್ ಅದು ಎಷ್ಟೊಂದು ಕೆಟ್ಟ ಸ್ಮೆಲ್ ಅನ್ನ ಮಡಗಿದೆ ಅಂದ್ರೆ ಇವರ ಕೈಯಲ್ಲಿ ಅದನ್ನ ತಡ್ಕೊಳ್ಳೋದಕ್ಕೇನೆ ಆಗಲ್ಲ. ಆದ್ರೂ ಕೂಡ ಒಂದಷ್ಟು ಸ್ಯಾಂಪಲ್ ಅನ್ನ ಎತ್ಕೊಂಡು ಲ್ಯಾಬಿಗೆನೆ ತಂದು ಕೊಟ್ಟು ಎಲ್ಲರೂ ಮೊದಲು ಸ್ನಾನವನ್ನ ಮಾಡೋದಕ್ಕಾಗಿನೇ ಹೋಗ್ತಾರೆ. ಅಂಡ್ ಇವರು 2 ಗಂಟೆಗಳ ಕಾಲ ನಿರಂತರವಾಗಿ ಸ್ನಾನವನ್ನ ಮಾಡಿದ್ರೆ ಅದ್ರ ಸ್ಮೆಲ್ಲು ಹೋಗ್ತಾನೆ ಇರಲ್ಲ. ಅಂಡ್ ಇವಾಗ ಇವರು ತಂದಿರುವ ಸ್ಯಾಂಪಲ್ ಅನ್ನ ಲ್ಯಾಬಿಗಾಗಿನೇ ಕೊಟ್ಟಿ ಕಳ್ಸಿದ್ದಾರೆ ಅಲ್ವಾ, ಸೊ ಅದ್ರ ರಿಪೋರ್ಟ್ ಅನ್ನ ನಮ್ಮ ಎಮಿಕೋಫ್ಲೇನೆ ತಗೊಳ್ಳೋದಿಕ್ಕಾಗಿನೇ ಬರ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ಬಂದು ಅದ್ರ ರಿಪೋರ್ಟ್ ಅನ್ನವೇ ತಗೊಂಡು ನೋಡ್ಬೇಕಾದ್ರೆ ಆ ಮಾಸ್ಟರ್ ನ ಹತ್ರಕ್ಕೆ ಹೋಗೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದಾಗಿನೇ ರಿಪೋರ್ಟ್ ಬಂದಿರುತ್ತೆ. ಸೊ ಇದನ್ನ ನೋಡುವ ನಮ್ಮ ಎಮಿಕೋ ತುಂಬಾನೇ ಹ್ಯಾಪಿಯಾಗಿ ಈ ವಿಷಯವನ್ನ ನಮ್ಮ ಮಿನಿಸ್ಟರ್ ಅವರಿಗೆ ತಿಳಿಸ್ಬಿಡೋಣ ಅನ್ನೋದಾಗಿನೇ ಬರ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ಬಂದು ಎಲ್ಲ ವಿಷಯವನ್ನವೇ ಕೂಡ ಹೇಳ್ಕೊತಾಳೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನೇ ರಿವೀಲ್ ಆಗುತ್ತೆ. ಅಂದ್ರೆ ನಮ್ಮ ಎಮಿಕೋಗೆ ಕೊಟ್ಟಿರುವ ರಿಪೋರ್ಟ್ ಫೇಕ್ ಆದ ರಿಪೋರ್ಟ್ ಆಗಿರುತ್ತೆ. ಬಟ್ ಆದ್ರೆ ರಿಯಲ್ ಆದ ರಿಪೋರ್ಟ್ ನಲ್ಲಿ ಏನು ಬಂದಿದೆ ಅಂದ್ರೆ, ಹೌದು ಯಾರಾದ್ರೂ ತುಂಬಾ ಹೊತ್ತು ಆ ಮಾಸ್ಟರ್ ನ ಹತ್ರವಾಗಿನೇ ಉಳ್ಕೊಂಡ್ರೆ ಅವರಿಗೆ ವಿಚಿತ್ರವಾದ ಕಾಯಿಲೆಗಳು ಬರುವ ಚಾನ್ಸಸ್ ಇದೆ ಅನ್ನೋದಾಗಿನೇ ಬರ್ದಿರುತ್ತೆ. ಅಂಡ್ ಆ ಕಾಯಿಲೆ ಎಷ್ಟರ ಮಟ್ಟಿಗೆ ಡೇಂಜರಸ್ ಅಂದ್ರೆ ಅವರ ಪ್ರಾಣವನ್ನವೇ ಕೂಡ ತೆಗಿಬಹುದು. ಅಂಡ್ ಈ ರೀತಿ ಫೇಕ್ ಆಗಿರುವ ರಿಪೋರ್ಟ್ ಅನ್ನ ನಮ್ಮ ಎಮಿಕೋಗೆ ಕೊಟ್ಟಿರೋದು ಬೇರೆ ಯಾರಿಗೂ ಅಲ್ಲ, ಅವಳ ಹಸ್ಬೆಂಡ್ ಆಗಿರುವ ಮೆಸ್ಸಿವೇನೆ. ಯಾಕಂದ್ರೆ ನಮ್ಮ ಅರಾಥ 3 ವರ್ಷಗಳ ನಂತರವಾಗಿ ಇವಾಗ ವಾಪಸ್ ಬಂದಿದ್ದಾನೆ ಅಲ್ವಾ, ಅದು ಅಲ್ಲದೆ ನಮ್ಮ ಎಮಿಕೋ ಕೂಡ ಅರಾಥ ಅವನ ಹತ್ರಕ್ಕಾಗಿನೇ ಹಿಂದೆ ಮುಂದೆ ಸುತ್ತುತ್ತಾ ಇದ್ದಾಳೆ. ಸೊ ಇದನ್ನ ನೋಡಿ ಅವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಿಲ್ಲ ಅನ್ಸುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಅರಾಥ ಅವನು ತಪ್ಪನ್ನ ಮಾಡ್ತಿದ್ದಾನೆ ಅಂತ ಸಾಬೀತನ್ನ ಮಾಡೋದಿಕ್ಕಾಗಿ ಈ ರೀತಿ ಫೇಕ್ ಆದ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡೋದಿಕ್ಕಾಗಿನೇ ಹೇಳಿದ್ದಾನೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಮೆಸ್ಸಿವು ಹೇಳ್ಕೊಳ್ಳುವಷ್ಟು ಒಳ್ಳೆಯವನಲ್ಲ. ಯಾಕಂದ್ರೆ ಲ್ಯಾಬ್ ನಲ್ಲಿ ವರ್ಕ್ ಅನ್ನ ಮಾಡುವ ನರ್ಸ್ ಗಳ ಜೊತೆ ಚಕ್ಕಂದಾಟವನ್ನ ಆಡ್ತಿರ್ತಾನೆ. ಅಂದ್ರೆ ನಮ್ಮ ಎಮಿಕೋವ್ಲಿಗೆ ಕೂಡ ಮೋಸವನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇವಾಗ ಈ ಮೆಸ್ಸಿವು ರಿಯಲ್ ಆದ ರಿಪೋರ್ಟ್ ಅನ್ನ ತಗೊಂಡು ಮಿನಿಸ್ಟರ್ ಅವರ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ನಿಜವಾದ ಫ್ಯಾಕ್ಟ್ ಏನು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಸರ್ ನೋಡಿ, ಎಮಿಕೋವ್ಲು ತಂದಿರುವ ರಿಪೋರ್ಟ್ ಒಂದು ಫೇಕ್ ಆದ ರಿಪೋರ್ಟ್ ಆಗಿದೆ. ಅಂಡ್ ನಾನು ತಂದಿರುವ ರಿಪೋರ್ಟ್ ಏನೇ ರಿಯಲ್ ಆದ ರಿಪೋರ್ಟ್. ಅಂಡ್ ಇದ್ರ ಪ್ರಕಾರ ನೋಡೋದಾದ್ರೆ ಹೆಚ್ಚು ಹೊತ್ತು ಆ ಮಾಸ್ಟರ್ ನ ಹತ್ರವಾಗಿನೇ ಉಳ್ಕೊಂಡ್ರೆ ಅವರಿಗೆ ಒಂದು ದೊಡ್ಡ ಕಾಯಿಲೆನೆ ಬಂದ್ಬಿಡುತ್ತೆ. ಸೊ ಇವಾಗ ನೀವು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡಿದ್ರಿ ಅಲ್ವಾ, ಸೊ ಆ ಯೋಜನೆಯನ್ನ ನಿಮ್ಮ ತಲೆಯಿಂದಾನೇ ತೆಗೆದು ಹಾಕ್ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಈ ಮಿನಿಸ್ಟರ್ ಆಲ್ರೆಡಿ ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾವು ಹೇಗಾದ್ರೂ ಮಾಡಿ ಅದನ್ನ ಟೂರಿಸ್ಟ್ ಪ್ಲೇಸ್ ಅನ್ನಾಗಿ ಕನ್ವರ್ಟ್ ಅನ್ನ ಮಾಡ್ಬೇಕು ಅಂತ. ಅದು ಅಲ್ಲದೆ ನಾನು ತುಂಬಾ ಗೆಸ್ಟ್ ಗಳಿಗೆ ಆಲ್ರೆಡಿ ಎಲ್ಲ ವಿಷಯವನ್ನವೇ ಹೇಳಿದ್ದೀನಿ. ಸೊ ಇವಾಗ ಈ ಕೊನೆ ಕ್ಷಣದಲ್ಲಿ ನಾವು ನಮ್ಮ ಡಿಸಿಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಎಲ್ಲರ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಹೇಗಿದ್ರೂ ಪ್ರಾಬ್ಲಮ್ ಇರ್ತಾ ಇರೋದು ತುಂಬಾ ಹೊತ್ತು ಉಳ್ಕೊಂಡ್ರೆ ಮಾತ್ರ ಅವರಿಗೆ ಕಾಯಿಲೆ ಬರುತ್ತೆ ಅಲ್ವಾ. ಸೊ ನಾವು ಅನೌನ್ಸ್ ಅನ್ನ ಮಾಡೋಣ, ಆದಷ್ಟು ಬೇಗ ಜಾಗವನ್ನ ಖಾಲಿ ಮಾಡಿ ಅಂತ. ಆ ರೀತಿ ಸೇಫ್ಟಿ ಕೆಲಸವನ್ನ ಮಾಡಿದ್ರೆ ಎಲ್ಲನೂ ನಾರ್ಮಲ್ ಆಗಿನೇ ಇರುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅದು ಅಲ್ಲದೆ ಆ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸ್ಬೇಕು ಅಂದ್ರೆ ತುಂಬಾನೇ ಹಣವೆಲ್ಲ ಖರ್ಚಾಗುತ್ತೆ. ಬಟ್ ಆದ್ರೆ ಟೂರಿಸ್ಟ್ ಗಳು ಬರೋದ್ರಿಂದ ಇನ್ನವೇ ನಮ್ಗೆ ಹೆಚ್ಚು ಹೆಚ್ಚು ಹಣ ಬರುತ್ತೆ ಅನ್ನೋದಾಗಿನೂ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ಪ್ರೆಸ್ ಮೀಡಿಯಾ ಎಲ್ಲರನ್ನೂ ಕೂಡ ಕರೆಸಿ ನಮ್ಮ ಜಪಾನ್ ದೇಶ ಒಂದು ದೊಡ್ಡದಾದ ಸಾಧನೆಯನ್ನೇ ಮಾಡಿದೆ. ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಒಂದು ದೊಡ್ಡ ಮಾಸ್ಟರ್ ಬರ್ಬೇಕಾದ್ರೆ ನಮ್ಮ ಸೈನಿಕರು ನಮ್ಮ ಪೊಲೀಸ್ಗಳು ತುಂಬಾನೇ ಕಷ್ಟವನ್ನ ಪಟ್ಟು ಅದ್ರ ಕಥೆಯನ್ನ ಮುಗಿಸಿದ್ದಾರೆ. ನಮ್ಮ ಸಿಟಿಯನ್ನ ಕಾಪಾಡೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಮಾಸ್ಟರ್ ಅನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೀವಿ. ಅಂಡ್ ಅದ್ರ ಹತ್ರಕ್ಕೆ ಹೋದ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಏನಾದ್ರೂ ಇದ್ರೆ ನಮ್ಮ ಎನ್ವಿರಾನ್ಮೆಂಟ್ ಗೆ ಹೆಡ್ ಆಗಿರುವಂತಹ ಮಿನಿಸ್ಟರ್ ಆ ಮಾಸ್ಟರ್ ನ ಹತ್ರಕ್ಕಾಗಿನೇ ಹೋಗಿ ಯಾವ್ದೇ ಪ್ರಾಬ್ಲಮ್ ಇಲ್ಲ ಅಂತ ಸಾಬೀತನ್ನ ಮಾಡ್ತಾರೆ ಅನ್ನೋದಾಗಿ ಒಂದು ಸ್ಪೀಚ್ ಅನ್ನ ಕೊಡ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಎನ್ವಿರಾನ್ಮೆಂಟ್ ನ ಮಿನಿಸ್ಟರ್ ಕೂಡ ಸೀದಾ ಅದೇ ಮಾಸ್ಟರ್ ನ ಮೇಲಕ್ಕಾಗಿನೇ ಬಂದು ನಿಂತ್ಕೋತಾರೆ. ಅಂಡ್ ನಿಂತ್ಕೊಂಡು ದೊಡ್ಡ ದೊಡ್ಡ ಮೀಡಿಯಾ ಪ್ರೆಸ್ ಎಲ್ಲವನ್ನವೇ ಕರ್ಸಿ ನೋಡಿ, ನನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಎಲ್ಲನವೇ ಚೆನ್ನಾಗಿದೆ, ನೀವು ಆರಾಮಾಗಿನೇ ಬಂದು ಇದನ್ನ ನೋಡ್ಬಹುದು ಅನ್ನೋದಾಗಿ ಹ್ಯಾಪಿ ಆಗಿನೇ ಕುಣಿತಿರ್ತಾಳೆ. ಸೊ ಎಲ್ಲನವೇ ನಾರ್ಮಲ್ ಆಗಿನೇ ಇದೆ, ಬಂದು ಭೇಟಿಯನ್ನ ಮಾಡ್ಬಹುದು ಅಂತ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಎನ್ವಿರಾನ್ಮೆಂಟ್ ನ ಮಿನಿಸ್ಟರ್ ಅವರು ನಿಂತಿರುವ ಜಾಗ ಕುಸಿದು ಆ ಮಾಸ್ಟರ್ ನ ಒಳಗಡೆಗಾಗಿನೇ ಬಂದ್ಬಿಡ್ತಾರೆ. ಅಂಡ್ ಮೀಡಿಯಾದವ್ರೆ ಕೂಡ ಇದನ್ನೆಲ್ಲ ಕ್ಯಾಪ್ಚರ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಇದನ್ನ ಪಬ್ಲಿಷ್ ಅನ್ನ ಮಾಡ್ಬಿಡೋದ್ರಿಂದ ಎಲ್ಲ ಕಡೆ ಕಾಮಿಡಿಯ ರೀತಿ ಮೀಮ್ ಆಗಿನೇ ಓಡ್ಬಿಡುತ್ತೆ.
ಬಟ್ ಆದ್ರೆ ಒಂದಂತೂ ಕನ್ಫರ್ಮ್ ಆಗಿದೆ, ಈ ಮಾಸ್ಟರ್ ನಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದಾಗಿ. ಅಂಡ್ ಅವತ್ತು ನೈಟ್ ಆಗ್ಬೇಕಾದ್ರೆ ಈ ಮಿನಿಸ್ಟರ್ ಕೂಡ ಒಂದು ಸ್ಪೆಷಲ್ ಆದ ಟೀಮ್ ಅನ್ನ ರೆಡಿ ಮಾಡಿ ಆ ಮಾಸ್ಟರ್ ನಲ್ಲಿ ಕೆಲವೊಂದಷ್ಟು ಹೋಲ್ಗಳನ್ನ ಮಾಡೋದಕ್ಕಾಗಿನೇ ಕಳಿಸ್ತಾನೆ. ಯಾಕಂದ್ರೆ ಯಾರಾದ್ರೂ ಟೂರಿಸ್ಟ್ ಗಳು ಅದನ್ನ ನೋಡೋದಕ್ಕಾಗಿ ಬರ್ಬೇಕಾದ್ರೆ ಅದ್ರ ಒಳಗಡೆ ಇರುವ ಲಿಕ್ವಿಡ್ ಆಗ್ಲಿ ಗ್ಯಾಸ್ ಆಗ್ಲಿ ಓಪನ್ ಆಗಿ ಹೊರಗಡೆ ಬರುವ ಚಾನ್ಸಸ್ ಇದೆ ಅಲ್ವಾ. ಸೊ ಆ ರೀತಿ ಆಗ್ಬಾರ್ದು ಅಂತ ಇವರೇನೆ ಹೋಲನ್ನ ಮಾಡಿ ಅದನ್ನ ಹೊರಗಡೆ ತೆಗಿಯೋದಕ್ಕಾಗಿನೇ ಒಂದು ಟೀಮ್ ಅನ್ನ ಕಳಿಸ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಆ ಟೀಮ್ ನವರು ಡ್ರಿಲ್ಲಿಂಗ್ ಮಿಷಿನ್ ಗಳನ್ನ ತಗೊಂಡು ಹೋಲನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಪರ್ಪಲ್ ಕಲರ್ ನಲ್ಲಿರುವ ಲಿಕ್ವಿಡ್ ಹೊರಗಡೆಗಾಗಿನೇ ಚಿಂಬಿಡುತ್ತೆ. ಅಂಡ್ ಅಲ್ಲಿ ವರ್ಕ್ ಅನ್ನ ಮಾಡೋದಕ್ಕಾಗಿ ಬಂದಿದ್ದ ಟೀಮ್ ಅವರ ಮೇಲೂ ಕೂಡ ಚೊಲ್ಲೋಗ್ ಬಿಡುತ್ತೆ. ಸೊ ಇದನ್ನ ನೋಡುವಂತಹ ನಮ್ಮ ಪೂರ್ತಿಯಾದ ಟೀಮ್ ಏನೇ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಅರಾತ್ ಅವನನ್ನ ನೋಡೋದಾದ್ರೆ ಈ ಮಾಸ್ಟರ್ ಇರುವ ಜಾಗವನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಲ್ವಾ. ಇದನ್ನ ನೋಡಿದ್ರೆ ಒಂದು ಕಾಮಿಡಿಯ ರೀತಿಯಾಗಿನೇ ಫೀಲ್ ಆಗ್ತಿರುತ್ತೆ. ಯಾಕಂದ್ರೆ ಆ ಮಾಸ್ಟರ್ ನ ಒಳಗಡೆ ಏನಿದೆ, ಯಾವ ರೀತಿ ಇದೆ, ಯಾವ ಪ್ರಾಬ್ಲಮ್ ಆಗ್ಬಹುದು ಅಂತ ಏನಿವೆ ಗೊತ್ತಿಲ್ಲ. ಸೊ ಆ ವಿಷಯವನ್ನ ತಿಳ್ಕೊಳ್ದೆ ಎಲ್ಲರಿವೆ ದೊಡ್ಡತನದಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಥಿಂಕ್ ಮಾಡ್ತಾನೆ. ಆದ್ರೆ ಇವನು ನಾರ್ಮಲ್ ಆದ ಕ್ಯಾಪ್ಟನ್ ಆಗಿರೋದ್ರಿಂದ ಇವನ ಮಾತನ್ನ ಯಾರುವೇ ಕೇಳಲ್ಲ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ಹೈಕಮಾಂಡರ್ ಗಳು ಕೊಡುವ ಕಮೆಂಟ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ಇನ್ನು ನಮ್ಮ ಮಿನಿಸ್ಟರ್ ಅನ್ನ ನೋಡೋದಾದ್ರೆ ಎಲ್ಲಾ ಮೆಂಬರ್ ಗಳನ್ನುವೆ ಕರೆದು ಈ ಮಾಸ್ಟರ್ ಗೆ ನಾವು ಒಂದು ಹೊಸದಾಗಿ ಹೆಸರನ್ನ ಕೊಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಹೋಪ್ ಅನ್ನುವಂತಹ ನೇಮನ್ವೇ ಕೂಡ ಕೊಡ್ತಾನೆ. ಬಟ್ ಆದ್ರೆ ಪಬ್ಲಿಕ್ ಗೆ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಅರೆ ಯಾವ ಮಾಸ್ಟರ್ ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿ ಬಂದಿತ್ತು, ಅದಕ್ಕೆ ನೀವು ಹೋಪ್ ಅನ್ನೋದಾಗಿ ಹೆಸರನ್ನ ಕೊಡ್ತಾ ಇದ್ದೀರಾ ಅನ್ನೋದಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಈ ಮಿನಿಸ್ಟರ್ ಅವನ ಪಾಲಿಗೆ ಇದು ನಿಜವಾಗ್ಲೂ ನಂಬಿಕೆಯಾಗಿದೆ ಅಲ್ವಾ. ಯಾಕಂದ್ರೆ ಇದು ನಮ್ಗೆ ಹಣವನ್ನ ತಂದು ಕೊಡುವ ATM ಮಷಿನ್ ಆಗಿದೆ ಅನ್ನೋದಾಗಿನೇ ತಿಳ್ಕೊಂಡಿದ್ದಾನೆ. ಸೊ ಇಷ್ಟೆಲ್ಲ ಆಗ್ತಾ ಇರೋದನ್ನ ನೋಡುವ ಮಿಲಿಟರಿ ಅವರು ನಾವು ಕೂಡ ದೇಶದ ಒಳಗಡೆ ಆಗ್ತಿರುವ ಪ್ರಾಬ್ಲಮ್ ಒಳಗಡೆಗೆ ಹೆಲ್ಪ್ ಅನ್ನ ಮಾಡೋಣ ಅನ್ನೋದಾಗಿ ನಮ್ಮ ಪೊಲೀಸ್ ಅವರನ್ನ ಮೀಟ್ ಮಾಡೋದಕ್ಕಾಗಿನೇ ಬರ್ತಾರೆ. ಅಂದ್ರೆ ಇಲ್ಲಿವರೆಗೂ ಪೊಲೀಸ್ ಅವರ ಕೈಯಲ್ಲಾಗ್ಲಿ ಬೇರೆ ಸ್ಟಾಫ್ ಗಳ ಕೈಯಲ್ಲಿ ಏನನ್ನುವೆ ಮಾಡೋದಕ್ಕೆ ಆಗಿಲ್ಲ ಅಲ್ವಾ. ಸೊ ಮಿಲಿಟರಿ ಅವರ ಕೈಯಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗತ್ತೆ ಅನ್ನೋದಾಗಿ ಒಂದು ದೊಡ್ಡ ಐಡಿಯಾವನ್ನ ತಂದಿದ್ದಾರೆ ಈ ಮಿಲಿಟರಿ ಅವರು. ಅಂದ್ರೆ ಹೇಗಿದ್ರು ಆ ಮಾಸ್ಟರ್ ಅನ್ನ ಬೇರೆ ಕಡೆಗೆ ಸಾಗಿಸೋದಕ್ಕಂತೂ ಆಗೋದಿಲ್ಲ. ಬಟ್ ಆದ್ರೆ ಅದೇ ಜಾಗಕ್ಕೆ ಐಸ್ ಕ್ಯೂಬ್ ಅನ್ನ ಹಾಕಿ ಫ್ರೀಜ್ ಅನ್ನ ಮಾಡ್ಬಿಡೋಣ. ಅಂಡ್ ಅದ್ರ ಒಳಗಡೆ ಕ್ರಿಯೇಟ್ ಆಗ್ತಾ ಇರುವ ಬಬಲ್ ಗಳಿವೆ ಕೂಡ ಫ್ರೀಸ್ ಆಗುತ್ತೆ ಅನ್ನೋದಾಗಿ ಐಡಿಯಾವನ್ನ ಕೊಡ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಅರಾತಾಗಂತೂ ಫುಲ್ ಕಾಮಿಡಿಯಾಗಿ ಫೀಲ್ ಆಗುತ್ತೆ. ನೋಡಿ ಮೇಡಮ್, ಆ ಮಾಸ್ಟರ್ ನ ಬಾಡಿ ಇವಾಗ ತನಗೆ ತಾನೇ ಕೊಳಿಯೋದಕ್ಕೆ ಶುರುವಾಗಿದೆ. ಅಂಡ್ ಆ ರೀತಿ ಡಿಕಂಪೋಸ್ ಆಗ್ತಾ ಇರೋದ್ರಿಂದ ಅದ್ರ ಬಾಡಿ ಒಳಗಡೆ ತುಂಬಾನೇ ಹೀಟ್ ಎಲ್ಲ ಜನರೇಟ್ ಆಗ್ತಿದೆ. ನೀವು ಐಸ್ ಕ್ಯೂಬ್ ಗಳನ್ನ ಹಾಕಿದ್ರೆ ಕೂಡ ಎಲ್ಲನವೇ ಕರ್ಗೋಗ್ಬಿಡುತ್ತೆ. ಆ ನಂತರ ಅದು ಇನ್ನವೇ ಫಾಸ್ಟ್ ಆಗಿ ಡಿಕಂಪೋಸ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಇದರಿಂದ ಇನ್ನವೇ ಡೇಂಜರಸ್ ಆದ ಪ್ರಾಬ್ಲಮ್ ಗಳು ಬರುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ಈ ಮಿಲಿಟರಿ ಅವರು ಕೂಡ ನಮ್ಮ ಹೀರೋವಿನ ಮಾತನ್ನ ಕೇಳೋದಿಕ್ಕಾಗಿ ರೆಡಿ ಇಲ್ಲ ಅನ್ಸುತ್ತೆ. ಸೊ ಇವನು ಮೂರ್ಖ ಅನ್ನೋದಾಗಿ ಇಗ್ನೋರ್ ಅನ್ನ ಮಾಡಿ ಅವರ ಕೆಲಸವನ್ನ ಶುರುಪಡಿಸ್ಕೊಳ್ತಾರೆ. ಅಂಡ್ ಅದೇ ರೀತಿಯಾಗಿ ದೊಡ್ಡ ಗಾತ್ರದಲ್ಲಿ ಐಸ್ ಕ್ಯೂಬ್ ಗಳನ್ನ ತಂದು ಮಡುತ್ತಾರೆ. ಸೊ ಇವಾಗ ಮಾಸ್ಟರ್ ಫ್ರೀಸ್ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಕಾದು ನೋಡ್ತಿರ್ಬೇಕಾದ್ರೆ ನಮ್ಮ ಆರಾತ ಯಾವ ರೀತಿ ಎಲ್ಲನವೇ ಕರ್ಗೋಗ್ಬಿಡುತ್ತೆ ಅಂತ ಹೇಳಿದ್ನೋ ಅದೇ ರೀತಿಯಾಗಿ ಎಲ್ಲ ಐಸ್ ಕ್ಯೂಬ್ ಗಳಿವೆ ಕರ್ಗಿ ಮಳೆಯ ರೀತಿಯಾಗಿನೇ ಬೀಳ್ತಿರುತ್ತೆ. ಅಂಡ್ ನೋಡ್ತಿದ್ದಾಗೆ ಅದ್ರ ಒಳಗಡೆ ಇರುವ ಗ್ಯಾಸ್ ಇನ್ನವೇ ಬಬಲ್ ಆಗಿ ಕ್ರಿಯೇಟ್ ಆಗ್ತಿರುತ್ತೆ. ಅಂಡ್ ಆಲ್ರೆಡಿ ಮೊದಲನೇ ಇದ್ದ ಬಬಲ್ ಗಳು ಇನ್ನವೇ ದೊಡ್ಡದಾಗಿ ಬದಲಾಗ್ತಿದಾವೆ. ಸೊ ಇದನ್ನ ನೋಡುವ ನಮ್ಮ ಆರಾತ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ನೋಡಿ, ಆ ಬಬಲ್ ಗಳ ಮೇಲೆ ನಾವು ಆದಷ್ಟು ಬೇಗ ಮಿಸೈಲ್ ಅನ್ನ ಬಿಟ್ಟು ಬ್ಲಾಸ್ಟ್ ಅನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಅವುಗಳ ಒಳಗಡೆ ಇನ್ನಷ್ಟು ಗ್ಯಾಸ್ ಎಲ್ಲ ತುಂಬಿಕೊಂಡು ಬ್ಲಾಸ್ಟ್ ಆಗ್ಬಿಟ್ರೆ ನಮ್ಮ ಸಿಟಿ ಎಲ್ಲ ಸಂಪೂರ್ಣವಾಗಿ ನಾಶವಾಗುವ ಸಿಚುವೇಶನ್ ಗೆ ಬಂದ್ಬಿಡಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ಇದನ್ನ ಕೇಳುವ ಮಿನಿಸ್ಟರ್ ನಮ್ಮ ಹೀರೋವಿನ ಮಾತಿಗಾಗಿ ಒಪ್ಪೋದಿಲ್ಲ. ಯಾಕಂದ್ರೆ ಇವರು ಮಿಸೈಲ್ ಅನ್ನ ಬಿಟ್ಟು ಬ್ಲಾಸ್ಟ್ ಗಳನ್ನ ಮಾಡಿದ್ರೆ ಆ ಮಾಸ್ಟರ್ ನ ಬಾಡಿ ಕೂಡ ಎಲ್ಲನವೇ ಡ್ಯಾಮೇಜ್ ಆಗ್ಬಿಡುತ್ತೆ ಅಲ್ವಾ. ಡ್ಯಾಮೇಜ್ ಆಗಿದೆ ಅಂದ್ರೆ ಯಾವ ಟೂರಿಸ್ಟ್ ಗಳಿವೆ ಕೂಡ ಅದನ್ನ ನೋಡೋದಿಕ್ಕಾಗಿ ಬರೋದಿಲ್ಲ. ಸೊ ಟೂರಿಸ್ಟ್ ಗಳೇ ಬಂದಿಲ್ಲ ಅಂದ್ರೆ ಇವರಿಗೆ ಹಣ ಕೂಡ ಬರೋದಿಲ್ಲ, ನಮ್ಮ ಜೇಬು ಖಾಲಿ ಆಗ್ಬಿಡುತ್ತೆ ಅನ್ನೋದಾಗಿ ಯೋಚಿಸ್ತಾನೆ. ಬಟ್ ಆದ್ರೆ ನಮ್ಮ ಅರಾತ ಇವಾಗ ಯಾವ ರೀತಿ ಹೇಳಿದ್ನೋ ಅದೇ ರೀತಿಯಾಗಿನೇ ಆಗುತ್ತೆ. ಅಂದ್ರೆ ಬಬಲ್ ಗಳು ಇನ್ನವೇ ದೊಡ್ಡದಾಗಿ ಬೆಳ್ಕೋತಾ ಇದ್ವು ಅಲ್ವಾ. ಅದ್ರಲ್ಲಿ ಒಂದು ದೊಡ್ಡ ಗಾತ್ರದ ಬಬಲ್ ತನಗೆ ತಾನೇ ಬ್ಲಾಸ್ಟ್ ಆಗಿ ತುಂಬಾನೇ ವಿಚಿತ್ರವಾದ ಗ್ಯಾಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅದು ಕೆಟ್ಟ ವಾಸನೆಯನ್ನ ತುಂಬಿಕೊಂಡಿದೆ ಅಂದ್ರೆ ಸರಿಸುಮಾರು 10 ಕಿಲೋಮೀಟರ್ ಗಳಷ್ಟು ಏರಿಯಾ ಕಡೆಗೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗೆ ಸಾಮಾನ್ಯ ಜನರಿಗೆ ಅದರಿಂದ ಉಸಿರಾಡೋದಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಕಷ್ಟವಾಗ್ತಿರುತ್ತೆ. ಆದ್ರಿಂದ ಎಲ್ಲಾ ಮೀಡಿಯಾದವರು ನಮ್ಮ ಮಿನಿಸ್ಟರ್ ಗಳ ಹತ್ರಕ್ಕಾಗಿನೇ ಬಂದು ಸತ್ತು ಬಿದ್ದಿರುವ ಮಾಸ್ಟರ್ ನಿಂದ ಇಷ್ಟೊಂದು ಕೆಟ್ಟ ವಾಸನೆ ಬರೋದಿಕ್ಕೆ ಹೇಗೆ ಸಾಧ್ಯ, ಅಂಡ್ ಜನಗಳ ಕೈಯಲ್ಲಿ ಇದನ್ನ ತಡ್ಕೊಂಡು ಬದುಕೋದಿಕ್ಕೆ ಆಗ್ತಿಲ್ಲ, ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನಾಗಿದೆ, ನಿಮ್ಮ ನಿರ್ಲಕ್ಷ್ಯದಿಂದ ಇಂಥ ಸಿಚುವೇಶನ್ ಬಂದಿದೆ ಅನ್ನೋದಾಗಿ ಕೇಳ್ತಾರೆ. ಬಟ್ ಆದ್ರೆ ನಮ್ಮ ಮಿನಿಸ್ಟರ್ ಗಳ ಹತ್ರವಾಗಿ ಕೂಡ ಯಾವುದೇ ರೀತಿ ಆನ್ಸರ್ ಇರೋದಿಲ್ಲ. ಆದ್ರಿಂದ ಈ ವಿಷಯದ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಎಲ್ಲ ಮೆಂಬರ್ ಗಳನ್ನ ಕರೆದು ಮಾತಾಡ್ತಾರೆ ಮಿನಿಸ್ಟರ್. ಅದ್ರಲ್ಲಿ ಮಿನಿಸ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ ಇದು ಯಾವುದೇ ರೀತಿ ಕೆಮಿಕಲ್ ಆದ ಗ್ಯಾಸ್ ಎಲ್ಲ ಬದಲಾಗಿ ಆ ಮಾಸ್ಟರ್ ವಾಮಿಟ್ ಮಾಡಿದೆ ಅಂತ ಜನಗಳಿಗೆ ಸುಳ್ಳನ್ನ ಹೇಳ್ಬಿಡೋಣ ಅನ್ನೋದಾಗಿನೇ ಹೇಳ್ಕೊತಾನೆ.
ಅಂಡ್ ಅದೇ ರೀತಿ ಪ್ರೆಸ್ ಮೀಡಿಯಾ ಎಲ್ಲರನ್ನುವೆ ಕರ್ಸಿ ಇದು ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನ ಮಾಡುವಂತಹ ಗ್ಯಾಸ್ ಅಲ್ಲ, ಬದಲಾಗಿ ಆ ಮಾಸ್ಟರ್ ನ ಬಾಯಲ್ಲಿದ್ದ ಕೆಲವೊಂದಷ್ಟು ಫುಡ್ ವಾಮಿಟ್ ಆಗಿದೆ ಅಂಡ್ ಅದರ ಕಾರಣದಿಂದ ಈ ರೀತಿ ಕೆಟ್ಟದಾದ ಸ್ಮೆಲ್ ಬರ್ತಾ ಇದೆ ಅಷ್ಟೇ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದೇ ರೀತಿ ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲನೂ ನಾರ್ಮಲ್ ಅನ್ಸೋದಕ್ಕೆ ಶುರುವಾಗುತ್ತೆ ಅನ್ನೋದಾಗಿ ಟಿಪ್ಸ್ ಅನ್ನುವೆ ಕೂಡ ಕೊಡ್ತಾನೆ. ನಂತರ ಹೇಗಾದ್ರೂ ಮಾಡಿ ಪ್ರಾಬ್ಲಮ್ ಅನ್ನ ನಾವು ಕ್ಲಿಯರ್ ಅನ್ನ ಮಾಡ್ಕೊಳ್ಳೇಬೇಕು ಅಂತ ಒಬ್ಬ ಸೈಕೋ ಇಂಟೆಲಿಜೆಂಟ್ ಆಗಿರುವ ವ್ಯಕ್ತಿಯನ್ನ ಕರೆಸ್ತಾರೆ ಅಂಡ್ ಅವನು ಕೂಡ ನಮ್ಮ ಸ್ಪೆಷಲ್ ಆದ ಫೋರ್ಸ್ ನ ಹತ್ರಕ್ಕಾಗಿನೇ ಬಂದು ಒಂದು ಐಡಿಯಾವನ್ನವೇ ಕೊಡ್ತಾನೆ. ಹೇಗಿದ್ರುವೆ ಒಂದು ದೊಡ್ಡದಾದ ಬಬಲ್ ಇದೆ ಅಲ್ವಾ, ಸೊ ಅದು ಕೂಡ ಬ್ಲಾಸ್ಟ್ ಆಗ್ಬಿಟ್ರೆ ಸಂಪೂರ್ಣ ಸಿಟಿಯನ್ನ ಧ್ವಂಸವನ್ನ ಮಾಡಿ ಆಗ್ಬಹುದು. ಅದ್ರ ಬದಲು ಕೆಳಗಡೆ ನಾವು 2 ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡೋಣ, ಆ ನಂತರ ಆ ಬಬಲ್ ನ ಮೇಲ್ಗಡೆ ಕೂಡ ಮತ್ತೊಂದು ಹೋಲನ್ನ ಮಾಡೋಣ. ಸೊ 3 ಕಡೆಯಿಂದ ಗ್ಯಾಸು ಒಟ್ಟಿಗೆನೆ ರಿಲೀಸ್ ಆದ್ರೆ ಆ ಗ್ಯಾಸು ಒಟ್ಟಾಗಿನೇ ಸೇರ್ಕೊಂಡು ಒಂದು ಟಾರ್ನಾಡೋ ಆಗಿ ಕನ್ವರ್ಟ್ ಆಗುತ್ತೆ. ಆ ರೀತಿ ಟಾರ್ನಾಡೋ ಆದ್ರೆ ಸಿಟಿ ಒಳಗಡೆ ಸ್ಪ್ರೆಡ್ ಆಗೋದನ್ನ ಬಿಟ್ಟು ಬದಲಾಗಿ ಗಾಳಿ ಒಳಗಡೆ ಸೇರ್ಕೊಂಡು ಎಲ್ಲನೂ ಆಕಾಶದ ಕಡೆಗೆ ಹೊರಟೋಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳ್ಬೇಕಾದ್ರೆ ಎಲ್ಲರಿಗೂ ಇದೊಂದು ಕಾಮಿಡಿಯಾದ ಐಡಿಯಾ ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾರೆ. ಇನ್ನು ನಮ್ಮ ಮಿನಿಸ್ಟರ್ ಗಳನ್ನ ನೋಡೋದಾದ್ರೆ ಮೀಡಿಯಾದವರು ಇವರ ಮೇಲೆ ಎಷ್ಟೊಂದು ಪ್ರೆಷರ್ ಅನ್ನ ಹಾಕಿದ್ದಾರೆ ಅಂದ್ರೆ ಇವರು ಬಾಯನ್ನ ಬಿಟ್ಟು ಮೀಡಿಯಾ ಮುಂದೆ ಬರೋದಕ್ಕೆ ಆಗ್ತಿಲ್ಲ ಅಂತ ಸಿಚುವೇಶನ್ ಗೆ ಬಂದಿದ್ದಾರೆ. ಅದು ಅಲ್ಲದೆ ಆ ಮಾಸ್ಟರ್ ಇರುವ ಜಾಗವನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿದ್ರು ಅಲ್ವಾ, ಸೊ ಸದ್ಯಕ್ಕೆ ಐಡಿಯಾವನ್ನ ಹೋಲ್ಡ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದೆ ಹೇಗಾದ್ರೂ ಮಾಡಿ ಆ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸ್ಲೇಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಆದ್ರಿಂದ ನಮ್ಮ ಯುಮಿಕೋ ಕೂಡ ಒಂದು ಫನ್ನಿ ಆಗಿರುವ ಐಡಿಯಾವನ್ನೇ ಕೊಡ್ತಾಳೆ. ಅಂದ್ರೆ ನಾವು ಟಾಯ್ಲೆಟ್ ಅನ್ನ ಮಾಡಿದ ನಂತರ ಅದನ್ನ ಫ್ಲಶ್ ಮಾಡಿ ತೊಳ್ಬಿಡ್ತೀವಿ ಅಲ್ವಾ, ಸೊ ಅದೇ ರೀತಿಯಾಗಿ ಮಾಸ್ಟರ್ ಅನ್ನವೇ ಕೂಡ ಪೂಪ್ ಅಂತ ಕನ್ಸಿಡರ್ ಅನ್ನ ಮಾಡೋಣ ಅಂಡ್ ಇದ್ರ ಮೇಲೆ ಜೋರಾಗಿನೇ ನೀರನ್ನ ಹಾಕಿ ಜಾಡಿಸಿ ತಳ್ಬಿಡೋಣ. ಸೊ ಅದು ನೀರಿನ ಜೊತೆಗಿನೇ ಹೋಗಿ ಸಮುದ್ರದ ಒಳಗಡೆಗೆ ಮಿಕ್ಸ್ ಆಗ್ಬಿಡುತ್ತೆ ಅನ್ನೋದಾಗಿ ಐಡಿಯಾವನ್ನ ಕೊಡ್ತಾಳೆ. ಅಂಡ್ ಈ ಐಡಿಯಾ ಫನ್ನಿ ಆಗಿರ್ತಾ ಇದ್ರೆ ಕೂಡ ಮಿನಿಸ್ಟರ್ಗೆ ಇಷ್ಟವಾಗುತ್ತೆ. ಸೊ ಅದೇ ರೀತಿಯಾಗಿನೇ ಮಾಡೋಣ ಅಂತ ಎಲ್ಲಾ ಪ್ರಿಪರೇಷನ್ ಗಳನ್ನುವೆ ಕೂಡ ಮಾಡ್ಕೋತಾರೆ. ಆದ್ರೆ ಇಷ್ಟೊಂದು ದೈತ್ಯಾಕಾರದ ಮಾಸ್ಟರ್ ಅನ್ನ ತಳ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲೇ ನೀರು ಬೇಕು ಅಲ್ವಾ, ಸೊ ಇವರು ಸಾಮಾನ್ಯವಾಗಿ ಬಕೆಟ್ ನಲ್ಲಿ ನೀರನ್ನ ತಗೊಂಡೋಗಿ ತೊಳ್ಳೋದಕ್ಕಂತೂ ಆಗಲ್ಲ. ಇದನ್ನ ತೊಳ್ಬೇಕು ಅಂದ್ರೆ ಒಂದು ದೊಡ್ಡದಾದ ಡ್ಯಾಮ್ ಅನ್ನೇ ಓಪನ್ ಮಾಡ್ಬೇಕು ಅನ್ನೋದಾಗಿ ಡಿಸೈಡ್ ಮಾಡ್ತಾರೆ. ಅಂಡ್ ಡ್ಯಾಮ್ ಅನ್ನ ಓಪನ್ ಮಾಡಿದ್ರೆ ಕೂಡ ಅದರಲ್ಲಿ ಬರುವ ನೀರು ಇದನ್ನ ತೊಳ್ಕೊಂಡು ಹೋಗಲ್ಲ. ಸೊ ಆ ಡ್ಯಾಮ್ ಅನ್ನ ಪೂರ್ತಿಯಾಗಿನೇ ಒಡೆದು ಹಾಕಿ ದೊಡ್ಡ ಗಾತ್ರದಲ್ಲಿ ನೀರನ್ನ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಡ್ಯಾಮ್ ಅನ್ನ ಹೊಡಿಬೇಕು ಅಂದ್ರೆ ಡೈನಮೇಟ್ ಅನ್ನ ಮಡಗಿ ಅದನ್ನ ಬ್ಲಾಸ್ಟ್ ಮಾಡೋರನ್ನ ಹುಡುಕ್ಬೇಕು ಅಲ್ವಾ, ಸೊ ಅದೇ ರೀತಿಯಾಗಿನೇ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಅರಾಟ ಅವನ ಅಣ್ಣ ಈ ರೀತಿ ಬಾಂಬ್ ಗಳನ್ನ ಇಟ್ಟು ಎಲ್ಲವನ್ನ ಬ್ಲಾಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆದ್ರಿಂದ ಸೀದಾ ನಮ್ಮ ಅರಾಟ ಅವನ ಹತ್ರಕ್ಕಾಗಿನೇ ಬಂದು ನಿಮ್ ಅಣ್ಣ ಬಾಂಬ್ ಅನ್ನ ಇಟ್ಟು ಎಲ್ಲ ಕಡೆ ಬ್ಲಾಸ್ಟ್ ಅನ್ನ ಮಾಡಿ ಬರ್ತಾರೆ ಅಲ್ವಾ, ಸೊ ಇವಾಗ ಡ್ಯಾಮ್ ನ ಹತ್ರ ಕೂಡ ಡೈನಮೇಟ್ ಗಳನ್ನ ಫಿಕ್ಸ್ ಅನ್ನ ಮಾಡಿ ಬ್ಲಾಸ್ಟ್ ಮಾಡೋದಕ್ಕಾಗಿನೇ ಹೇಳ್ಬೇಕಿತ್ತು ಅನ್ನೋದಾಗಿ ಕೇಳ್ತಾಳೆ. ಅಂಡ್ ಇದೇ ರೀತಿಯಾಗಿನೇ ಮಾತಾಡ್ಕೊಂಡು ನೀನು 3 ವರ್ಷಗಳಿಂದ ಎಲ್ಲಿಗೆ ಹೋಗಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಅರಾತ ಅದಕ್ಕೆ ಯಾವುದೇ ರೀತಿಯಾದ ಆನ್ಸರ್ ಅನ್ನ ಕೊಡಲ್ಲ. ಬದಲಾಗಿ ನಮ್ಮ ಅಣ್ಣನಿಗೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅಲ್ವಾ, ಸೊ ಅದ್ರಲ್ಲಿ ಬೇಕಂದ್ರೆ ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಅಣ್ಣನಿಗೆ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಅರಾತನ ಅಣ್ಣ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಎಲ್ಲಾ ಡೈನಮೇಟ್ ಗಳನ್ನ ಫಿಕ್ಸ್ ಅನ್ನ ಮಾಡಿ ಅದನ್ನ ಬ್ಲಾಸ್ಟ್ ಅನ್ನವೇ ಕೂಡ ಮಾಡ್ತಾರೆ. ಸೊ ಆ ರೀತಿ ಬ್ಲಾಸ್ಟ್ ಆಗ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮೇನೆ ಹ್ಯಾಪಿ ಆಗುತ್ತೆ. ಸೊ ಇವಾಗ ಡ್ಯಾಮ್ ಕೂಡ ಒಡೆದು ಹೋಗಿ ನೀರು ಬರುತ್ತೆ ಅಂತ ಎಲ್ಲರೂ ಕಾಯ್ತಿರ್ಬೇಕಾದ್ರೆ ಯಾವ ಡ್ಯಾಮ್ ಅನ್ನವೇ ಒಡೆಯೋದಿಲ್ಲ, ಏನನ್ನವೇ ಆಗೋದಿಲ್ಲ. ಸೊ ಏನಾಯ್ತು ಇದಕ್ಕೆ, ನಮ್ಮ ಬಾಂಬ್ ಏನಕ್ಕೆ ವರ್ಕನ ಮಾಡ್ತಿಲ್ಲ ಅನ್ನೋದಾಗಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಅರಾತಾವನ ಅಣ್ಣ ಕೂಡ ಬಂದು ಚೆಕ್ ಮಾಡ್ಬೇಕಾದ್ರೆ ಈ ಡ್ಯಾಮಿಗೆ 2 ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿ ಮಾಡಲಾಗಿದೆ. ಅಂಡ್ ಇವಾಗ ಇವರು ಬಾಂಬ್ ಅನ್ನ ಬ್ಲಾಸ್ಟ್ ಅನ್ನ ಮಾಡಿರೋದ್ರಿಂದ ಒಂದು ಗೋಡೆಯನ್ನು ಒಡೆದೋಗಿದೆ. ಬಟ್ ಆದ್ರೆ ಮತ್ತೊಂದು ಗೋಡೆ ಚೆನ್ನಾಗಿನೇ ಇರೋದ್ರಿಂದ ನೀರು ಇನ್ನವೇ ತಾಡಕೊಂಡು ನಿಂತಿದೆ. ಆದ್ರಿಂದ ಇವಾಗ ಬೇರೆ ದಾರಿ ಇಲ್ಲ, ನಾನಿನ್ನೇ ನೀರಿನ ಒಳಗಡೆ ಹೋಗಿ ಮತ್ತೆ ಬಾಂಬ್ ಗಳನ್ನ ಸೆಟ್ ಮಾಡಿ ಮತ್ತೆ ಬ್ಲಾಸ್ಟ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಟೀಮು ಅಣ್ಣನನ್ನ ತೊಡೆಯೋದಕ್ಕಾಗಿನೇ ನೋಡ್ತಾರೆ. ಯಾಕಂದ್ರೆ ನೀನು ಬಾಂಬ್ ಗಳನ್ನ ಸೆಟ್ ಮಾಡ್ಬೇಕಾದ್ರೆ ಡ್ಯಾಮ್ ಏನಾದ್ರೂ ಒಡೆದೋಗ್ಬಿಟ್ರೆ ನಿನ್ನ ಪ್ರಾಣ ಕೂಡ ಹೊರಟೋಗ್ ಬಿಡುತ್ತೆ ಅಂತ. ಆದ್ರೆ ನಮ್ಮಣ್ಣ ಫುಲ್ಲು ಧೈರ್ಯವನ್ನ ಮಾಡಿ ಬಾಂಬ್ ಗಳನ್ನೆಲ್ಲ ಬಂದು ಸೆಟ್ ಅನ್ನ ಮಾಡಿ ಕೊನೆಗೆ ಅದನ್ನ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಫೈನಲಿ ಆ ಡ್ಯಾಮ್ ಕೂಡ ಒಡೆದೋಗ್ಬಿಡುತ್ತೆ. ಅಂಡ್ ಆ ಡ್ಯಾಮ್ ನಲ್ಲಿ ತುಂಬಿಕೊಂಡಿರುವ ಎಲ್ಲಾ ನೀರುವೆ ಕೂಡ ತುಂಬಾನೇ ಫಾಸ್ಟ್ ಆಗಿನೇ ಹರ್ಕೊಂಡು ಆ ಮಾಸ್ಟರ್ ಅನ್ನ ಕೊಚ್ಚಿ ಹೋಗೋದಕ್ಕಾಗಿನೇ ನೋಡುತ್ತೆ. ಬಟ್ ಆದ್ರೆ ಇಷ್ಟು ದೊಡ್ಡದಾದ ಡ್ಯಾಮ್ ಅನ್ನ ಒಡೆದು ಹಾಕಿರ್ತಾ ಇದ್ರೆ ಕೂಡ ಅದ್ರ ನೀರು ಈ ಮಾಸ್ಟರ್ ಅನ್ನ ಕೊಚ್ಚಿ ಎಳ್ಕೊಂಡು ಹೋಗುವಷ್ಟು ಪವರ್ ಅನ್ನ ಮಡಗಿಲ್ಲ. ಸೊ ನೀರು ನನಗೆ ಏನುವೇ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಸೈಲೆಂಟ್ ಆಗಿನೇ ಹೊರ್ಕೊಂಡು ಹೋಗ್ಬಿಡುತ್ತೆ. ಅಂಡ್ ಆ ರೀತಿ ಹೋಗ್ತಿರ್ಬೇಕಾದ್ರೆ ಆ ಮಾಸ್ಟರ್ ನ ಬಾಯಿ ಓಪನ್ ಆಗಿರೋದ್ರಿಂದ ಅದ್ರ ಒಳಗಡೆ ನುಗ್ಗುವ ನೀರು ಅದ್ರ ಬಾಡಿ ಒಳಗಡೆ ತುಂಬಾನೇ ಗ್ಯಾಸ್ ಎಲ್ಲ ಸ್ಟೋರ್ ಆಗಿದೆ ಅಲ್ವಾ, ಸೊ ಅದನ್ನವೇ ಕೂಡ ಹೊರಗಡೆಗಾಗಿನೇ ಎಳ್ಕೊಂಡು ಬರುತ್ತೆ. ಸದ್ಯ ಇದ್ರ ಒಳಗಡೆ ಇರುವ ಗ್ಯಾಸ್ ಹೊರಗಡೆ ಏನಾದ್ರೂ ರಿಲೀಸ್ ಆಗಿದ್ರೆ ಅದ್ರ ವಾಸನೆಯನ್ನ ಜನಗಳು ತಡ್ಕೊಳ್ಳೋದಕ್ಕೇನೆ ಆಗ್ತಿರಲ್ಲ. ಬಟ್ ಆದ್ರೆ ನೀರಿನ ಜೊತೆ ಇವಾಗ ಗ್ಯಾಸ್ ಹೊರಗಡೆ ಬಂದಿದೆ ಅಂದ್ರೆ ಗ್ಲೇಷಿಯರ್ ನಲ್ಲಿ ಮಿಕ್ಸ್ ಆಗ್ಬಿಡುತ್ತೆ ಅಲ್ವಾ,
ಸೊ ಗ್ಯಾಸ್ ನ ಪ್ರಾಬ್ಲಮ್ ಆದ್ರೂ ಕಡಿಮೆ ಆಗ್ತಲ್ಲ ಅನ್ನೋದಾಗಿ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಂದು ಟೀಮು ಡ್ರಿಲ್ಲಿಂಗ್ ಅನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ಒಂದು ಪರ್ಪಲ್ ಕಲರ್ ನಲ್ಲಿರುವ ಲಿಕ್ವಿಡ್ ಇವರ ಮೇಲೆಲ್ಲ ಚೆಲ್ಲೋಗ್ ಬಿಟ್ಟಿತ್ತು ಅಲ್ವಾ. ಸೊ ಇವಾಗ ಅದೇ ಟೀಮ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಅವರನ್ನ ಲ್ಯಾಬಿನಲ್ಲಿ ಮಡಗಿದ್ದಾರೆ. ಅಂಡ್ ಆ ಲಿಕ್ವಿಡ್ ಇವರ ಮೇಲೆ ಚೆಲ್ಲೋಗಿರೋದ್ರಿಂದ ಅದು ರಿಯಾಕ್ಷನ್ ಆಗಿ ಇವರ ಬಾಡಿಯಲ್ಲೆಲ್ಲ ವಿಚಿತ್ರವಾದ ಮಶ್ರೂಮ್ಗಳು ಬೆಳ್ಕೊಂಡ್ ಬಿಟ್ಟಿದಾವೆ. ಅಂಡ್ ಅದನ್ನ ನೋಡೋದಿಕ್ಕೆ ಕೂಡ ತುಂಬಾನೇ ಭಯಂಕರವಾಗಿನೇ ಕಾಣಿಸ್ತಿರುತ್ತೆ. ಸೊ ಆದಷ್ಟು ಬೇಗ ನಾವು ಆ ಮಾಸ್ಟರ್ ಅನ್ನ ಆ ಜಾಗದಿಂದ ಎತ್ತಾಕಿಲ್ಲ ಅಂದ್ರೆ ಖಂಡಿತವಾಗಿ ನಮ್ಮ ಜಪಾನ್ ದೇಶ ಇದೇ ರೀತಿಯಾಗಿ ಮಶ್ರೂಮ್ ಆಗಿ ಬದಲಾಗ್ಬಿಡುತ್ತೆ. ಸೊ ನಾರ್ಮಲ್ ಆಗಿ ಎಲ್ಲ ಜನಗಳ ಮೇಲೆ ಮಶ್ರೂಮ್ ಬೆಳೆಯೋದಿಕ್ಕೆ ಶುರುವಾಗಿ ಸಂಪೂರ್ಣವಾದ ನಮ್ಮ ಜಪಾನ್ ನಲ್ಲಿ ಒಂದು ವಿಚಿತ್ರವಾದ ವೈರಸ್ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ನಮ್ಮ ಯುಮಿಕೋ ಕೂಡ ಸೀದಾ ಮಿನಿಸ್ಟರ್ ಅವರ ಹತ್ರಕ್ಕಾಗಿನೇ ಬಂದು ಈ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ನಮ್ಮ ಮಿನಿಸ್ಟರ್ ಅನ್ನ ನೋಡೋದಾದ್ರೆ ಬೇರೆ ಪ್ಲಾನ್ ಅನ್ನೇ ಮಾಡಿದಾನೆ. ಅಂದ್ರೆ ಇವಾಗ ಡ್ಯಾಮಿನಿಂದ ನೀರನ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಅಲ್ವಾ. ಸೊ ಆ ನೀರೆಲ್ಲ ಹೊರಟಾದ್ಮೇಲೆ ಮತ್ತೆ ಅದನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡೋದಿಕ್ಕಾಗಿನೇ ರೆಡಿ ಆಗಿದ್ದಾನೆ. ನಾವು ಏನಾದ್ರೂ ಮಾಡಿ ಹಣವನ್ನ ಸಂಪಾದನೆಯನ್ನ ಮಾಡ್ಬೇಕು ಅನ್ನೋದಾಗಿ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಸೊ ಈ ಮಾತನ್ನ ಕೇಳುವ ನಮ್ಮ ಯುಮಿಕೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಸರ್ ನಿಮ್ಗೆ ಯಾಕೆ ಈ ವಿಷಯ ಅರ್ಥನೇ ಆಗ್ತಿಲ್ಲ, ಇವಾಗ ನಾವು ಎಂತಹ ಒಂದು ಡೇಂಜರಸ್ ಆದ ಸಿಚುವೇಶನ್ಗೆ ತಲುಪಿದೀವಿ ಅಂದ್ರೆ ನಮ್ಮ ಸಂಪೂರ್ಣವಾದ ಜಪಾನ್ ದೇಶನೇ ನಾಶವಾಗೋದ್ರಲ್ಲಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರೂ ಕೂಡ ಈ ಮಿನಿಸ್ಟರ್ ಇವಳ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ನೋಡಮ್ಮ, ಮನುಷ್ಯರ ಮೇಲೆ ಮಶ್ರೂಮ್ ಬೆಳೆದ್ರೆ ಅದ್ರಿಂದ ಏನಾಯ್ತು, ಅದನ್ನವೇ ಕೂಡ ಮಾರಿ ಇನ್ನವೇ ಹಣವನ್ನ ಸಂಪಾದನೆ ಮಾಡಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳಿವ ನಮ್ಮ ಯುಮಿಕೋ, ನಾವು ಹೇಗಾದ್ರೂ ಮಾಡಿ ಮಶ್ರೂಮ್ ನ ವಿಷಯವನ್ನ ಜಗತ್ತಿನ ಮುಂದಕ್ಕಾಗಿನೇ ತರಬೇಕು. ಅಂಡ್ ಈ ಮಿನಿಸ್ಟರ್ ಅವನ ಬಣ್ಣವನ್ನವೇ ಕೂಡ ಬಯಲನ್ನ ಮಾಡ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾಳೆ. ನಂತರ ಇವಳ ಎಲ್ಲಾ ಕೆಲ್ಸವನ್ನವೇ ಕೂಡ ಮುಗಿಸಿ ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಇವಳ ಗಂಡನಾಗಿರುವ ಮೆಸ್ಸಿವು ಮುಂದಕ್ಕಾಗಿನೇ ಬಂದು, ನೀನು ಅರಾತಾವ್ನನ್ನ ಭೇಟಿ ಮಾಡೋದಿಕ್ಕಾಗಿ ಹೋಗಿದೆ ಅಲ್ವಾ, ನನ್ನಿಂದ ಯಾವುದೇ ವಿಷಯವನ್ನ ಮುಚ್ಚಿಡ್ಬೇಡ, ನನ್ಗೆ ಎಲ್ಲನವೇ ಗೊತ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ, ಅದ್ರಿಂದ ನನ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಅರಾತ 3 ವರ್ಷಗಳಿಂದ ಎಲ್ಲಿಗೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಎನ್ಕ್ವೈರಿಯನ್ನ ಮಾಡು. ಯಾಕಂದ್ರೆ ನನ್ಗೆ ಪೂರ್ತಿಯಾಗಿ ಡೌಟ್ ಗಳೆಲ್ಲ ಬಂದ್ಬಿಟ್ಟಿದೆ. ಆ ಮಾಸ್ಟರು ಯಾವಾಗ ಭೂಮಿ ಮೇಲೆ ಅಟಕನ ಮಾಡೋದಿಕ್ಕೆ ಬಂದಿತ್ತು ಆವಾಗ ಆಕಾಶದಿಂದ ಒಂದು ವಿಚಿತ್ರವಾದ ಲೈಟ್ ಬಂದಿತ್ತು. ಅಂಡ್ ಆ ಲೈಟ್ ಬರ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದದ್ದು ಬೇರೆ ಯಾರಿವೆಲ್ಲ ಅರಾತಾನೆ. ಹಾಗೆ ಆ ಲೈಟ್ ಕೂಡ ಬರ್ಬೇಕಾದ್ರೆ ಗಿವ್ಸ್ ಎಕ್ಸ್ ಮಷೀನ್ ಅನ್ನುವ ಒಂದು ಶಬ್ದ ಕೂಡ ಕೇಳಿ ಬಂದಿತ್ತು. ನನ್ಗನ್ಸೋ ಪ್ರಕಾರ ನಮ್ಮ ದೇಶವನ್ನ ಕಾಪಾಡೋದಿಕ್ಕೆ ದೇವ್ರೇನೇ ಇವನನ್ನ ಹುಡುಕಿರ್ಬಹುದು ಅನ್ಸುತ್ತೆ. ಸೊ ಇವನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋದಾಗಿನೇ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಯುಮಿಕೋ ಕೂಡ ಲ್ಯಾಬ್ ನ ಒಳಗಡೆಗಾಗಿನೇ ಬಂದು, ಅದೇ ಮನುಷ್ಯರ ಮೇಲೆ ಮಶ್ರೂಮ್ ಎಲ್ಲ ಬೆಳೀತಾ ಇದೆ ಅಂತ ಒಂದು ನ್ಯೂಸ್ ಗೊತ್ತಿದೆ ಅಲ್ವಾ. ಸೊ ಅದೇ ವಿಷಯದ ಬಗ್ಗೆ ಎಲ್ಲ ಅಪ್ಡೇಟ್ ಗಳನ್ನ ಪಬ್ಲಿಕ್ ಗೆನೆ ಕೊಟ್ಬಿಡ್ತಾಳೆ. ಅಂಡ್ ಆ ಡೀಟೇಲ್ಸ್ ಗಳು ಪಬ್ಲಿಕ್ ಗೆ ಹೋಗ್ತಿದಾಗೇನೆ ಎಲ್ಲಾ ಕಡೆ ತುಂಬಾನೇ ಸ್ಪ್ರೆಡ್ ಆಗಿ ವೈರಲ್ ಆಗ್ಬಿಡುತ್ತೆ. ಸೊ ಈ ವಿಷಯ ನಮ್ಮ ಮಿನಿಸ್ಟರ್ಗೆ ಕೂಡ ಗೊತ್ತಾಗ್ಬೇಕಾದ್ರೆ ಇವಾಗ ಹೆದರ್ಕೊಳ್ಳೋದಿಕ್ಕೆ ಶುರುವಾಗ್ತಾನೆ. ಯಾಕಂದ್ರೆ ಸಂಪೂರ್ಣವಾದ ಜನಗಳೆಲ್ಲ ನನ್ನ ವಿರುದ್ಧವಾಗಿ ನಿಂತೋಗ್ಬಿಡ್ತಾರೆ. ಅಂಡ್ ಜನಗಳು ನನ್ನ ವಿರುದ್ಧ ನಿಂತೋಗ್ಬಿಟ್ರೆ ನಾನು ಏನನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೊಂಡು ಇವನ ಪೂರ್ತಿಯಾದ ಟೀಮ್ ಅನ್ನ ಕರೆದು, ನೀವು ಏನ್ ಬೇಕಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಆ ಮಾಸ್ಟರ್ ನ ಬಾಡಿಯನ್ನ ಬೇರೆ ಕಡೆಗೆ ನಾವು ಸಾಗಿಸ್ಲೇಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದು ಅಲ್ಲದೆ ಒಬ್ಬ ಇಂಟೆಲಿಜೆಂಟ್ ಅನ್ನ ಕರ್ಸಿ 3 ಹೋಲ್ಗಳನ್ನ ಮಾಡಿ ಒಂದು ಟೋರ್ನೆಡ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕಾಗಿ ನೋಡಿದ್ರು ಅಲ್ವಾ. ಅವಶ್ಯಕತೆ ಬಿದ್ರೆ ಅದನ್ನವೇ ಕೂಡ ಮಾಡಿ ಅನ್ನೋದಾಗಿ ಪರ್ಮಿಷನ್ ಅನ್ನ ಕೊಟ್ಬಿಡ್ತಾನೆ. ಅಂಡ್ ಈ ಕೆಲ್ಸವನ್ನವೇ ಕೂಡ ಸಂಪೂರ್ಣವಾಗಿ ಮಿಸೈಲ್ ಅವನ ಹ್ಯಾಂಡ್ ಅವರ್ಗೆನೆ ಕೊಡ್ತಾರೆ. ಅಂಡ್ ಆ ಮಾಸ್ಟರ್ ನ ಮೇಲೆ ಹೋಗಿ 3 ಹೋಲ್ಗಳನ್ನ ಮಾಡ್ಬೇಕಿತ್ತು ಅಲ್ವಾ. ಸೊ ಆ ಕೆಲ್ಸವನ್ನ ಬೇರೆಯವರಿಗೆ ಕೊಡೋದ್ರಲ್ಲಿರ್ತಾರೆ. ಬಟ್ ಆದ್ರೆ ಈ ಮಿಸೈಲ್ ನಮ್ಮ ಅರಾತ್ ಅವನಿಗೆ ಆ ಹೋಲನ್ನ ಮಾಡುವ ಕೆಲ್ಸವನ್ನ ಕೊಡ್ತಾನೆ. ಅಂಡ್ ಈ ಮಿಸೈಲ್ ಕೂಡ ಆಲ್ರೆಡಿ ತುಂಬಾನೇ ಪ್ಲಾನ್ ಗಳನ್ನ ಮಾಡಿ ಮಡಗಿದ್ದಾನೆ. ಅಂದ್ರೆ ಯಾವಾಗ ನಮ್ಮ ಅರಾತ 3 ಹೋಲ್ಗಳನ್ನ ಮಾಡೋದಿಕ್ಕಾಗಿ ಆ ಮಾಸ್ಟರ್ ಮೇಲೆ ಬರ್ತಾನೋ ಅದೇ ಟೈಮಿಗೆ ಸರಿಯಾಗಿ ಒಂದು ದೊಡ್ಡ ಮಿಸೈಲ್ ಅನ್ನ ಲಾಂಚ್ ಅನ್ನ ಮಾಡೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿದ್ದಾನೆ. ಯಾಕಂದ್ರೆ ಟಾರ್ನಾಡೋ ಕ್ರಿಯೇಟ್ ಆಗುವ ಟೈಮಿಗೆ ಸರಿಯಾಗಿ ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರೆ ಆ ಎಲ್ಲಾ ಬಬಲ್ ಗಳಿವೆ ಕೂಡ ಒಂದೇ ಸುಲಿಗೆ ಬ್ಲಾಸ್ಟ್ ಆಗುತ್ತೆ. ಸೊ ಆ ರೀತಿ ಬ್ಲಾಸ್ಟ್ ಆಗ್ಬೇಕಾದ್ರೆ ಒಂದು ದೊಡ್ಡದಾಗಿನೇ ಧಮಾಕ ಕೂಡ ಆಗ್ಬಿಡುತ್ತೆ. ಆ ರೀತಿ ಧಮಾಕ ಆಗಿದೆ ಅಂದ್ರೆ ನಮ್ಮ ಅರಾತ ಕೂಡ ಅದ್ರ ಒಳಗಡೆಗೆನೆ ಸಿಕ್ಕಾಕೋತಾನೆ ಅಲ್ವಾ. ಒಂದ್ ವೇಳೆ ಇವನು ದೇವರ ಕಡೆಯಿಂದ ಕಳ್ಸಿರುವಂತಹ ಒಬ್ಬ ಸೂಪರ್ ಪವರ್ ಮ್ಯಾನ್ ಆಗಿರ್ತಾ ಇದ್ರೆ ಆ ದೊಡ್ಡ ಧಮಾಕದಿಂದ ಬಚಾವಾಗಿ ಹೊರಗಡೆ ಬರ್ತಾನೆ. ಇಲ್ಲ ಅಂದ್ರೆ ಇವನ ಕತೆ ಕೂಡ ಮುಗ್ದಾಗ್ಬಿಡುತ್ತೆ. ಅದು ಅಲ್ಲದೆ ನಮ್ಮ ಹೆಂಡತಿಗೆ ಇವನು ಕಾಳನ್ನ ಹಾಕೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿದ್ದಾನೆ ಅಲ್ವಾ. ಸೊ ಇವನ ಕತೆ ಮುಗ್ದಾಗ್ಬಿಟ್ರೆ ನಮ್ಗನವೇ ಕೂಡ ಒಂದು ದೊಡ್ಡ ತಲೆನೋವು ಇಳ್ದಾಗ್ಬಿಡುತ್ತೆ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಅದೇ ರೀತಿ ನಮ್ಮ ಅರಾತಾಗುಬೆ ಕೂಡ ಈ ಕೆಲ್ಸವನ್ನ ಕೊಡ್ಬೇಕಾದ್ರೆ ಸರಿ ಓಕೆ ಅಂತ ಒಪ್ಕೊಂಡು ಸೀದಾ ಮಾಸ್ಟರ್ ನ ಮೇಲೆ ಬಂದು ಹೋಲ್ಗಳನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಸೊ ಸೇಮ್ ಟು ಸೇಮ್ ಇವರ ಪ್ಲಾನ್ ಅನ್ನ ಯಾವ ರೀತಿ ಮಾಡಲಾಗಿದೆಯೋ ಅದೇ ರೀತಿಯಾಗಿನೇ ಆ ದೊಡ್ಡ ಬಬಲ್ ಇರುವ ಅಕ್ಕಪಕ್ಕದಲ್ಲಿ 2 ಹೋಲ್ಗಳನ್ನ ಮಾಡ್ತಾನೆ. ಇನ್ನು 3ನೇದಾಗಿ ಆ ಬಬಲ್ ನ ಮೇಲ್ಗಡೆ ಒಂದು ಹೋಲನ್ನ ಮಾಡ್ಬೇಕು. ಇದು ತುಂಬಾನೇ ರಿಸ್ಕಿ ಆಗಿರುವ ಕೆಲ್ಸವಾಗಿದ್ರೆ ಕೂಡ ನಮ್ಮ ಹೀರೋ
ಬೇರೆ ದಾರಿ ಇಲ್ದೆ ಬಬಲ್ ನ ಮೇಲ್ಗಡೆ ಕೂಡ ಬಂದು ಹೋಲ್ ಅನ್ನ ಮಾಡ್ತಾನೆ. ಅಂಡ್ ಆ ರೀತಿ 3 ಹೋಲ್ ನಲ್ಲೇ ಕೂಡ ಗಾಳಿ ಇವಾಗ ಹೊರಗಡೆ ಬರ್ಬೇಕಾದ್ರೆ ಒಂದು ದೊಡ್ಡ ಟಾರ್ನೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವರು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಅದೇ ರೀತಿಯಾಗಿ ಎಲ್ಲನೂ ಚೆನ್ನಾಗಿನೇ ನಡೀತಿರುತ್ತೆ. ಬಟ್ ಆದ್ರೆ ನಾವು ಮಿಸೈಲ್ ಅನ್ನ ಲಾಂಚ್ ಮಾಡ್ಬೇಕು ಅಂತ ಈ ಮಿಸೈಲ್ ಯೋಚನೆಯನ್ನ ಮಾಡಿದ್ದು ಅಲ್ವಾ. ಸೊ ಅದೇ ರೀತಿಯಾಗಿ ಇವಾಗ ಮಿಸೈಲ್ ಅನ್ನ ಲಾಂಚ್ ಮಾಡೋದಕ್ಕಾಗಿ ಆರ್ಡರ್ ಅನ್ನವೇ ಕೊಟ್ಬಿಡ್ತಾನೆ. ಆದ್ರೆ ಇದನ್ನ ಕೇಳುವ ಟೀಮ್ ನವರು ಇನ್ನವೇ ನಮ್ಮ ಅರಾತ ಅದೇ ಜಾಗದಲ್ಲಿ ಉಳ್ಕೊಂಡಿದ್ದಾನೆ. ಸೊ ಅವನಿಗೆ ತೊಂದರೆ ಆಗುತ್ತೆ, ಮಿಸೈಲ್ ಅನ್ನ ಲಾಂಚ್ ಮಾಡೋದು ಬೇಡ ಅನ್ನೋದಾಗಿ ಕೇಳ್ಕೊತಾರೆ. ಆದ್ರೆ ಈ ಮಿಸೈಲ್ ಎಲ್ಲರಿಗೂ ಧಮ್ಕಿಯನ್ನ ಕೊಟ್ಟು ಇವಾಗ ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ನಮ್ಮ ಪ್ಲಾನ್ ಪೂರ್ತಿಯಾಗಿ ಹಾಳಾಗ್ಬಿಡುತ್ತೆ. ಸೊ ಒಬ್ಬನ ಪ್ರಾಣವನ್ನ ಕಾಪಾಡೋದಿಕ್ಕೆ ಹೋಗಿ ಸಂಪೂರ್ಣ ನಮ್ಮ ದೇಶವನ್ನ ನಾಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಮಿಸೈಲ್ ಅನ್ನ ಲಾಂಚ್ ಮಾಡೋದಿಕ್ಕಾಗಿ ಪರ್ಮನೆಂಟ್ ಆಗಿ ಆರ್ಡರ್ ಕೊಡ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ಎಲ್ಲರಿಗೂ ಕೂಡ ಮಿಸೈಲ್ ಅನ್ನ ಲಾಂಚ್ ಅನ್ನ ಮಾಡ್ತಾರೆ. ಅಂಡ್ ಈ ವಿಷಯ ನಮ್ಮ ಎಮಿಕಾಬ್ಲಿಗೆ ಗೊತ್ತಾಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ನಮ್ಮ ಹೀರೋವನ್ನ ಕಾಪಾಡ್ಕೋಬೇಕು ಅಂತ ಒಂದು ಬೈಕನ್ನ ಎಕ್ಕೊಂಡು ಫಟಾಫಟ ಅಂತ ಆ ಜಾಗಕ್ಕಾಗಿನೇ ಹೊರಟು ಬರ್ತಾಳೆ. ಆದ್ರೆ ಇವಳು ಬರೋಷ್ಟು ಹೊತ್ತಿಗೆ ಮಿಸೈಲ್ ಅನ್ನ ಲಾಂಚ್ ಮಾಡಿ ಒಂದು ದೊಡ್ಡದಾದ ಧಮಾಕ ಕೂಡ ಆಗ್ಬಿಡುತ್ತೆ. ಅಂಡ್ ಆ ಜಾಗದಲ್ಲಿ ಏನ್ ತಾನೇ ನಡೀತಾ ಇದೆ ಅಂತನೂ ಕೂಡ ಕಾಣಿಸ್ತಿರೋದಿಲ್ಲ. ಆ ರೀತಿಯಾಗಿ ಎಲ್ಲ ಕಡೆ ಗ್ಯಾಸ್ ತುಂಬಿಕೊಂಡಿರುತ್ತೆ. ಸೊ ನಮ್ಮ ಅರಾತಾವ್ನ ಕತೆ ಮುಗ್ದಕ್ ಬಿಡ್ತಾ ಏನಾಯ್ತು ಅಂತ ಇವಳು ಎಲ್ಲ ಕಡೆ ಹುಡುಕಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ದೊಡ್ಡದಾದ ಬ್ಲಾಸ್ಟ್ ಆಗಿದೆ ಅಲ್ವಾ, ಅದ್ರಿಂದ ನಮ್ಮ ಹೀರೋ ಕೂಡ ಒಂದು ಜಾಗದಲ್ಲಿ ಬಂದು ಬಿದ್ದಿರ್ತಾನೆ. ಸೊ ಇವಾಗ ಅವನು ಮೇಲಕ್ಕಾಗಿನೇ ಎದ್ದೇಳ್ತಾ ಇರ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಯುಮಿಕೋ ನಮ್ಮ ಹೀರೋವಿನ ಹತ್ರಕ್ಕೆ ಓಡಿ ಬರೋದಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅವಳನ್ನ ತಡೆದು ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅಂದ್ರೆ ಮೊದಲನೇ ಬಾರಿ ದೊಡ್ಡದಾದ ಮಾಸ್ಟರ್ ಭೂಮಿಗೆ ಬಂದಿರ್ಬೇಕಾದ್ರೆ ಒಂದು ಪವರ್ಫುಲ್ ಆದ ಲೈಟ್ ಆಕಾಶದಿಂದ ಬಂದು ಇದ್ರ ಕಥೆಯನ್ನ ಮುಗಿಸಿತ್ತು ಅಲ್ವಾ. ಸೊ ಆ ಲೈಟ್ ಅನ್ನ ಕರ್ಸಿರೋದು ಬೇರೆ ಯಾರಿವೆ ಅಲ್ಲ, ನಮ್ಮ ಹೀರೋನೇ. ಅಂದ್ರೆ ಇವನ ಹತ್ರ ಬ್ಲೂ ಲೈಟ್ ಗಳನ್ನ ಕಂಟ್ರೋಲ್ ಮಾಡುವಂತಹ ಪವರ್ ಇದೆ. ಸೊ ನಾನು ಅದ್ರ ಕಥೆಯನ್ನ ಮುಗಿಸಿದ್ಮೇಲೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ತಿಳ್ಕೊಂಡಿದ್ದೆ. ಬಟ್ ಆದ್ರೆ ಅದ್ರ ಡೆಡ್ ಬಾಡಿ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಸೊ ಅದೇ ಕಾರಣಕ್ಕೆ ಇದನ್ನ ನಾಶ ಮಾಡೋದಿಕ್ಕಾಗಿನೇ ಈ ಜಾಗಕ್ಕಾಗಿ ಬಂದೆ. ಬಟ್ ಆದ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಕಥೆಯನ್ನೇ ಮುಗಿಸೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿದೀರಾ. ಆದ್ರೆ ತೊಂದ್ರೆ ಇಲ್ಲ, ಇದ್ರ ಡೆಡ್ ಬಾಡಿಯಿಂದ ಜಪಾನ್ಗೆ ಇವಾಗ ಸಂಕಷ್ಟ ಬಂದಿದೆ ಅಲ್ವಾ. ಸೊ ಇವಾಗ್ಲೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಅನ್ನೋದಾಗಿನೇ ಹೇಳಿ ಇವನ ಹತ್ರ ಇರುವ ಒಂದು ಡಿವೈಸ್ ಅನ್ನ ಮೇಲಕ್ಕಾಗಿನೇ ತೆಗಿತಾನೆ. ನಂತರ ಗಿವ್ ಎಕ್ಸ್ ಮಷೀನ್ ಅನ್ನೋದಾಗಿ ಒಂದು ಮಂತ್ರವನ್ನ ಹೇಳ್ಬೇಕಾದ್ರೆ ಆಕಾಶದಿಂದ ತುಂಬಾನೇ ವಿಚಿತ್ರವಾದ ಒಂದು ಲೈಟ್ ಮಾಸ್ಟರ್ ಮೇಲೇನೆ ಬಂದು ಬೀಳುತ್ತೆ. ಅಂಡ್ ಈ ಲೈಟ್ ನ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಏನನ್ನುವೇ ಕಾಣಿಸ್ತಾನೆ ಇರೋದಿಲ್ಲ. ಸೊ ಅದೇ ಶಕ್ತಿಯನ್ನ ಬಳಸ್ಕೊಂಡು ನಮ್ಮ ಹೀರೋ ಆ ಮಾಸ್ಟರ್ ನ ಬಾಡಿಯನ್ನ ನಮ್ಮ ಭೂಮಿ ಗ್ರಹದಿಂದಾನೇ ಹೊರಗಡೆ ತೆಗೆದು ಸ್ಪೇಸಿನಲ್ಲಿ ಬಿಟ್ಬಿಡ್ತಾನೆ. ಅಂದ್ರೆ ನಮ್ಮ ಹೀರೋ ಕೇವಲ ಮಾಸ್ಟರ್ ಅನ್ನ ಮುಗಿಸಿ ನಮ್ಮ ದೇಶವನ್ನ ಕಾಪಾಡೋದ್ರ ಜೊತೆಗೆ ಅದ್ರ ಡೆಡ್ ಬಾಡಿಯಿಂದ ಎದುರಾಗಿದ್ದ ದೊಡ್ಡ ಸಮಸ್ಯೆಯನ್ನು ಕೂಡ ಕ್ಲಿಯರ್ ಅನ್ನ ಮಾಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಯುಮಿಕೋ ಆಗಿರಬಹುದು, ನಮ್ಮ ಮಿನಿಸ್ಟರ್ ಆಗಿರಬಹುದು ಅಥವಾ ಸಂಪೂರ್ಣ ದೇಶನೇ ನಮ್ಮ ಹೀರೋವಿಗೆ ಸೆಲ್ಯೂಟ್ ಅನ್ನ ಮಾಡಿ ಅಪ್ರಿಶಿಯೇಟ್ ಅನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.